ಅಧ್ಯಾತ್ಮದ ಕಡೆ ಲಕ್ಷ್ಯ ಉಳಿಬೇಕಾದಂದ್ರೆ ಹಗರ ಬಗರ ಕೆಲಸ ಅಲ್ರಿ. ಜನ್ಮ ಜನ್ಮಾಂತರ ವಿಷಯಾದಿಗಳು ಬೆನ್ನು ಹತ್ಕೊಂಡು ಬಂದೆವು ನಾವು. ವಿಷಯಾದಿಗಳಿಂದನ ಸುಖ ಸಿಗ್ತೈತೆ ಅಂತ ವಿಷಯಗಳ ಅವಲಂಬನ ಮಾಡಾಕತ್ತೀವಿ. ನೀ ಎಷ್ಟು ಜನ್ಮ ವಿಷಯಗಳ ಅವಲಂಬನ ಮಾಡಿ ಸುಖ ಹೊಂದ್ಬೇಕಂದ್ರೂ ಸಾಧ್ಯ ಇಲ್ಲ. ಅದನ್ನೆಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ಬೇಕಾದದ್ದು ಇರ್ತದೆ. ಎಂದಿಲ್ಲ ಒಂದು ದಿನ ಇದೆಲ್ಲ ಹಂಗ ಹರಿದು ನಿಂತಾಗ ಕೆಲಸ. ಹೌದು, ಜಗತ್ತಿನ ವಿಷಯ ವಸ್ತುಗಳಿಂದ ವಿಮುಖನಾಗದ ಹೊರತು ಇದು ನಮಗೆಲ್ಲ ಅನುಭವಕ್ಕೆ ಬರುತ್ತೆ. ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲ್ಲ. ನಾವು ಇದರಿಂದನ ಸುಖ ಹೊಂತೇನೆ ಅನ್ನೋರು ಮೂರ್ಖರು ಅಂತ. ನೋಡೋದ್ರಾಗ, ಕೇಳೋದ್ರಾಗ, ಮೋಸಿ ನೋಡೋದ್ರಾಗ, ಮುಟ್ಟೋದ್ರಾಗ, ತಿನ್ನೋದ್ರಾಗ ಸುಖ ಐತೆ ಅಂತ. ಇದ್ರಾಗ ಹಣಿಕೆ ಹಾಕೋರು ಮೂರ್ಖರು. ಇನ್ನು ಎಷ್ಟು ಜನ್ಮ ಹುಟ್ಟಿ ಬಂದು ಹಣಿಕೆ ಹಾಕೋರು ಇದ್ರಾಗ ಸಿಗೋದಿಲ್ಲ. ಎಲ್ಲೇ ಒಬ್ಬ ಧೀರ ಅಂತ ಅದಕ್ಕೆ ಅಂದ. ಇದೆಲ್ಲ ವ್ಯಾಪಾರ ಬಂದ್ ಮಾಡೋದಂದ್ರೆ ಹಗರ ಬಗರ ಕೆಲಸನೇ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಿಟ್ಟು ಕೇವಲ ತನ್ನ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅನುಭವಿಸಿ ಹೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಧೀರರ ಕೆಲಸ ಅಂತ ಅದಕ್ಕೆ ಅಂದ. ವಿಷಯದಿಂದ ಹಿಂದಕ್ಕೆ ಸರಿದು ಅಂದ್ರೆ ಏನು ಸಾಮಾನ್ಯ ಕೆಲಸ ಅಲ್ಲ. ಯಾಕೆ ರೂಢಿ ಬಿದ್ದು ಬಿಟ್ಟೈತಿದ್ರಾಗ ಹೆಣಿಕೆ ಹಾಕಿ ಅದ ಸುಖ ಸಿಗ್ತೈತಿ ಅಂತ. ಬರೇ ಅದ ಬೇಕು ಅಂತ ತಿನ್ಕೊಂತ ಬಂದ್ಬಿಟ್ಟೈತಿ. ನೋಡ್ಕೊಂತ ಮೋಸಿ ನೋಡ್ಕೊಂತ ಮುಟ್ಕೊಂತ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಬಂದೈತಿ. ಪೂರ್ಣ ಅದನ್ನ ಬಿಟ್ಟು ಇರುವುದಂದ್ರೆ ಒಮ್ಮಿಗೆ ಕಠಿಣ ಐತಿ. ಬರೇ ಅದ್ರ ಕಡೆನೇ ಐತಿ ಸ್ಪೀಡ್ ಗಾಡಿ. ಒಮ್ಮಿಗೆ ಬ್ರೇಕ್ ಹಚ್ಚಕ್ ಆಗುದಿಲ್ಲ. ಅದು ಡೇಂಜರಸ್. ಯಾಕ್ರಿ ಒಮ್ಮಿಗೆ ಇದಾದ್ರೂ ಅದು ಆಕ್ಸಿಡೆಂಟೇನ ಅನ್ನಲ್ಲ. ಒಮ್ಮಿಗೆ ಹುಚ್ಚ ಹಿಡಿತೈತಿ. ಅದು ಎಲ್ಲ ಬಿಡಿಸಿರು. ಕ್ರಮೇಣ ಅದ ಕಡಿಮೆ ಮಾಡ್ಕೋತ ತಿಳುವಳಿಕೆಯಿಂದ ಅದ್ರ ಹುಚ್ಚು ಬಿಡಿಸ್ಬೇಕಾಗೈತಿ ಮನಸ್ಸಿಗೆ. ಮೇಲೆ ಬುದ್ಧಿ ಹೇಳಿ ಮನಸ್ಸಿಗೆ ವಿಷಯದಲ್ಲಿ ಏನೂ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸಿ ಅದು ಏನು ಇಲ್ದಾಗ ನಾವು ಆರಾಮ ಇರ್ತೇವಲ್ಲ. ಅದು ಯಾವ್ದಕ್ಕೆ ಬೇಕಾಗೈತಿ? ಅದು ಇದ್ರೆ ಆರಾಮ ಅದರನ್ನ ಕೇಳ್ರಿ. ಅದನ್ನು ಗಳಿಸಿದವರು, ಅದರ ಹೊಂದಿದವರು, ಉಂಡ್ರ ತಿಂದ್ರ ಮಜಾ ಮಾಡಿ ಸುಖ ಹೊಂದೋದಾಗಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ? ಎಲ್ಲರೂ ಮಾಡಾಕತ್ತೇವಿಲ್ಲೋ ಅದನ್ನ ಮಾಡಾಕತ್ತೇವಿ. ಯಾರಿಗ್ ಗೊತ್ತಿಲ್ಲ ಹೇಳ್ರಿ? ತಿನ್ನೋದು ಗೊತ್ತಿಲ್ಲೋ, ನೋಡೋದು ಗೊತ್ತಿಲ್ಲೋ, ಮೋಸಿ ನೋಡೋದು ಗೊತ್ತಿಲ್ಲೋ, ಎಲ್ಲ ಇಂದ್ರಿಯ ಸಂಪರ್ಕ ಹೋಗಿ ಮಾಡ್ಕೊಂತ ಯಾರು ಸುಖ ಹೊಂದ್ಯಾರ ಹೇಳಿ? ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು, ಕಂಡದ್ದ ಕಾಣುದು, ಮತ್ತೆ ಅದನ್ನ ಮಾಡ್ಕೊಂತ ಕುಂತ. ಅದ್ರೊಳಗೆ ವೇಳೆ ಆಯುಷ್ಯ ಎಲ್ಲ ಕಳೀತಿ. ಜನ್ಮ ಎಲ್ಲ ಅದಾಗ ಕಳೆದಿಲ್ಲ. ಬಹಿರ್ಮುಖ ವೃತ್ತಿ ಒಳಗೆ ಕಳೆದೆ ಜನ್ಮ. ಒಳಗ ಅದನ್ನೆಲ್ಲ ಕೈ ಬಿಟ್ಟು ಅಂತರ್ಮುಖ ವೃತ್ತಿ ಒಳಗೆ ನೋಡ್ಕೋಬೇಕು ಅನ್ನೋದು ಹತ್ಲಿಲ್ಲ ನಮ್ಗೆ. ಎಲ್ಲೋ ಒಬ್ಬ ಅವಾಗ ಹೊಳಿತಿದ್ದಲ್ಲ. ಅವಾಗ ಒಳಗೆ ಆಂತರಿಕ ಅಭ್ಯಾಸ ಮಾಡ್ಕೊಂಡು ನಿಜವನ್ನು ಅವ್ ತಿಳ್ಕೊಂಡು ಇದ್ರ ಲಾಭ ಮಾಡ್ಕೋತಾನ. ನಾವು ಹೊರಮುಖ ಆಗೈತಿ ನಮ್ಮ ವೃತ್ತಿ ಎಲ್ಲ. ಇಂದ್ರಿಯಗಳ ಮೂಲಕ ಎಲ್ಲ ಹೊರಗೆ ನೋಡಾಕ್ತೇವೆ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಒಳಗೆ ನೋಡ್ಕೊಳಕ್ ಬೇಕು. ಅದ್ರಾಗ ಏನೂ ಸಿಗುದಿಲ್ಲ ಅನ್ನೋದು ಖಾತ್ರಿ ಆದಾಗ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ತಾನ ಆಕೈತಿ. ವಿವೇಕದ ಸನ್ನೆ ಬೆರೆಸಿ ನೋಡು ಅಂತ ಅದಕ್ಕೆ ಅಂದಾರ. ವಿಚಾರ ಇಲ್ಲದಕ್ಕೆ ನಮ್ಗೆ ಅದ ಸುಖರೂಪ. ಹೊರಮುಖ ವೃತ್ತಿ ಒಳಗೆ ಹೊರಗೆ ಸುಖ ಐತಿ. ಇಂದ್ರಿಯಗಳ ಮಜಾನ ಅದ ನಮ್ಗೆ ಜೀವನ ಅಂತ ತಿಳ್ಕೊಂಡು ಕುಂತೀವಿ. ನಾವು ಯಾವ ವಿಷಯ ಅಂದ್ರೆ ಸಂಪರ್ಕ ಹೋಗಿಲ್ಲೇ ನಮ್ಗೆ ಆರಾಮ ಇರಾಕ್ ಬರ್ತೈತಿ. ವಿಷಯಗಳ ಸಂಬಂಧ ಅವುಗಳ ಪ್ರಾಪ್ತಿಗಾಗಿ ತೇಗ್ಬೇಕಾಗಿತ್ತು ನಾವು. ಹೌದಿಲ್ಲ? ವಿಷಯಗಳಲ್ಲಿ ಸುಖ ಸಿಗ್ತೈತೆ ಅಂತ ವಿಷಯಗಳ ಪ್ರಾಪ್ತಿಗಾಗಿ ದುಡಿಬೇಕಾಗಿತ್ತು. ಸುಖ ಹೊಂದುವ ಸಂಬಂಧ ಏನು ದುಡಿಬೇಕಾಗಿಲ್ಲ. ನೀವು ಆರಾಮ್ ಇರ್ಬೇಕಂದ್ರೆ ಇಷ್ಟೆಲ್ಲ ತೇಕೋದು ಬೇಕಾಗಿಲ್ಲ ನಮಗೆ. ವಿಷಯಗಳ ಪ್ರಾಪ್ತಿಗಾಗಿ ತೇಗ್ಬೇಕಾಗೈತಿ. ವಿಷಯ ವಸ್ತುಗಳು ಸುಖ ಕೊಡ್ತಾವನ್ನೋ ತಪ್ಪು ತಿಳುವಳಿಕೆಯಿಂದ ವಿಷಯಗಳನ್ನು ಗಳಿಸಾಕ ಅದಕ್ಕೆ ತೇಗ್ಬೇಕಾಗೈತಿ. ಕರ್ಮದಿಂದ ಸಿಗ್ತೈತೆ ಅದು. ಹೌದಿಲ್ಲ? ಹಂಗೆ ಸಿಗುದಿಲ್ಲ. ಅದು ಕರ್ಮದಿಂದ ಮಾಡಿದಾಗ ವಿಷಯ ವಸ್ತುಗಳು ಸಿಗ್ತಾವೆ. ಸುಖ ಯಾವುದೇ ಕರ್ಮದ ಫಲ ಅಲ್ಲದು. ನಿಜವಾದ ಸುಖ ಶಾಂತಿಯನ್ನು ನಾವು ಹೊಂದಬೇಕಾದ್ರೆ ಯಾವುದೇ ಶಾರೀರಿಕ, ಭೌತಿಕ, ಮಾನಸಿಕ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ನಿದ್ದೆ ಮಾಡಕ್ಕೆ ಏನ್ ಮಾಡಿದೆ ಹಂಗಾರೆ ಹೇಳ? ನಿದ್ದೆ ಒಳಗೆ ವಿಶ್ರಾಂತಿ ತಗೊಂಡು ಯಾವಾಗ ಯಾವ ಕರ್ಮ ಮಾಡಿದಿ?
ಆ ಏನು ಮಾಡಿದೆ ಅಲ್ಲಿ? ಏನು ಮಾಡಲಿ? ಸ್ವಾಭಾವಿಕವಾಗಿ ಆರಾಮ ಅನುಭವ ಮಾಡ್ತೀಯ ಅಲ್ಲಿ. ಆ ಶರೀರದ ದುಡುಕಿಲ್ಲ, ಮನಸ್ಸಿನ ದುಡುಕಿಲ್ಲ, ಯಾವುದು ಇಲ್ಲಲ್ಲ, ಯಾವುದು ಚಿಂತೆ ಇಲ್ಲಲ್ಲ, ಆರಾಮನ ಭಾವ ಅನುಭವ ಮಾಡ್ತೀವಿ. ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆನೂ ಇಲ್ಲ. ಇದು ವಿಷಯ ವಸ್ತುಗಳಿಗಾಗಿ ಎಷ್ಟು ಮಂದಿ ಕೈಕಾಲು ಹಿಡ್ಕೋಬೇಕ? ನೀ ಕೊಡೋಯಪ್ಪ, ನೀ ಕೊಡೋಯಪ್ಪ, ದೇವ್ರಿದ್ದೀನ್ರಿ ನಡ್ಕೋದು, ಇವೆಲ್ಲ ಎದ್ರ ಸಂಬಂಧ? ಇವ ವಿಷಯ ಸಂಬಂಧನೇ. ನೀನು ನಿನ್ನೊಳಗೆ ಇದ್ದದ್ದನ್ನು ನೀ ಅನುಭವ ಮಾಡ್ಕೊಂಡೆ ಅಂದ್ರೆ ಯಾ ದೇವ್ರು ದಿನರು ಅವಶ್ಯಕತೆ ಇಲ್ಲ ನಿನಗೆ. ನಡ್ಕೊಳ್ಳೋದು ಬೇಕಾಗಿಲ್ಲ. ಹುಚ್ಚರ ಶಾಂತಿ ಅದೆಲ್ಲ ನಮ್ಮ ವಿಷಯ ಪ್ರಾಪ್ತಿಗಾಗಿ ಹೆಂಗಾರ ಮಾಡಿ ದೊರಿಲಿಪ್ಪ. ಕರ್ಮದಿಂದ ದೊರಿತಾವು. ನೀವು ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ಸಿಗ್ತೈತಿ ಅದರ ಫಲ. ಅದು ಅನಿತ್ಯವಾದದ್ದೈತಿ. ದೇವ್ರಿಗೆ ದಿನರಿ ನಡ್ಕೊಂಡ್ರೆ ಸಿಗೋದಿಲ್ಲ. ಅದು ಭ್ರಮ ಆಗೈತಿ ನಿನಗೆ. ಆ ದೇವ್ರು ಕೊಡ್ತೈತಿ, ಈ ದೇವ್ರು ಕೊಡ್ತೈತಿ ಅಂತ ಅದನ್ನು ನಿಮ್ಮ ಲೆಕ್ಕ ಇಟ್ಕೊಂಡು ಕುಂದಿರ್ತಾನೆ. ಪೆನ್ನು ಹಾಳೆ ಇಟ್ಕೊಂಡು ಕಾರ್ಕುನಿಕೆ ಮಾಡ್ಕೊಂತ ಕುಂದಿರ್ತಾನೆ. ಯಾರ್ಯಾರು ಏನೇನು ಬೇಡಿಕೆ ಅದಾವ ಅವನ್ನೆಲ್ಲ ಲಿಸ್ಟ್ ಮಾಡಕ್ಕೆ ಯಾಕ್ರಿ ಇಟ್ಕೊಂಡು ಕುಂದಿರ್ತೈತೆ ಅಂತೇಳಿ ದೇವ್ರು ಅದ. ಭ್ರಮ ಆಗೈತಿ ನಿಮ್ಗೆಲ್ಲ. ಹುಚ್ಚು ಬಿಡೋದನ್ನೆಲ್ಲ. ಏನ್ ಆ ದೇವ್ರ ಸುದ್ದಿನೇ ಇಲ್ಲಿ ಆರಾಮ್ ಇರ್ಬೇಕಂದ್ರೆ ಆ ಸುದ್ದಿ ಕೈ ಬಿಟ್ಟ ಆರಾಮ್ ಇರ್ತಾನೆ. ಏನ್ ಹೆಚ್ಚಾಗಿ ಯಾವ ದೇವ್ರ ದಿನರು ಸುದ್ದಿ ಹೋಗ್ಯೇನ ಇಲ್ಲಿ? ಯಾವ್ದ್ರ ಗುಡಿ ಗುಂಡಾರ್ಕದು? ಹಣಮಪ್ಪಗ, ದುರ್ಗ ಹೋಗಿ ಅಮ್ಮ ಹೋಗೋದು ಹೋಗ್ಯೇನು ಇಲ್ಲಿ? ಯಾವ ಬೇಕಾಗಿಲ್ಲ. ಆರಾಮ್ ಇರ್ಬೇಕಂತ ಇಲ್ಲದ ಕಲ್ಪಿಸ್ಕೊಂಡು ಏನಾರ ಮಾಡ್ಕೊಂತ ಹೋಗೋದು. ಬೆರ್ಕಿ ಬುದ್ಧಿ ಅವ್ರು ಮಾಡಿದ ಕಸಬ ಅದೆಲ್ಲ. ಮಳ ಜನಕ್ಕೆಲ್ಲ ಅದರ ಹೆಸರೇ ತಂತಂದು ಕೊಡ್ತಾವ, ಮಜಾ ಮಾಡ್ಕೊಂಡು ಅಡ್ಡಾಡ್ಬೋದು. ಆ ದೇವ್ರ ಗುಡಿ ಕಟ್ಸಿನೇ ಇದನ್ನ ಮಾಡಿನೇ ಏನ್ ಮಾಡೋದು? ಏನ್ ಅಜ್ಞಾನದೊಳಗಿನ ಕಾರ್ಯ ಅದೆಲ್ಲ. ವಿಷಯದ ಆಶಯವನ್ನು ಕಳ್ಕೊನಿ. ನೀ ಮಾಡಬೇಕಾದದ್ದು ಯಾವುದೂ ಉಳಿದಿಲ್ಲ. ಏನ್ ಸರ್ವಂ ತೇನ ಪಠಿತಂ, ಸರ್ವಂ ತೇನ ಕೃತಂ, ಸರ್ವಂ ತೇನ ತ್ಯಕ್ತಂ ಅಂತ. ವಿಷಯ ವಾಸನೆಗಳನ್ನ ನಾಶ ಮಾಡಿಕೊಂಡು ಅವನಿಂದ ಎಲ್ಲವೂ ಮಾಡಲ್ಪಟ್ಟಿತು. ಅವನಿಂದ ಎಲ್ಲವೂ ಪಠನವಾಯಿತು. ಅವನಿಂದ ಎಲ್ಲವೂ ಸುಖಮಯವಾಯಿತು. ಆಸೆಯನ್ನು ನಾಶ ಮಾಡಿದವನು ಎಲ್ಲ ಶಾಸ್ತ್ರವನ್ನು ತಿಳಿದುಕೊಂಡಿರುವನು. ಹೌದು, ಎಷ್ಟು ಶಾಸ್ತ್ರ ಓದಿರ ಏನ್ ಮಾಡೋದು? ಆಶೆ ಹೋಗ್ಲಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು? ಎಲ್ಲ ಶಾಸ್ತ್ರ ಹೇಳುದು ಕೇಳುದು ಎದಕ್ಕೆ? ವಿಷಯದ ವಾಸನ ಕಳ್ಕೊಳಕ್ಕೆ. ವಾಸನ ಹೋಗ್ಲಿಲ್ಲ ಅಂದ್ರೆ ಹೋಗಿ ಅವನ್ ನೋಡ್ಕೊಂಡೆ. ಆದ್ರೆ ನೀ ಎಲ್ಲ ಶಾಸ್ತ್ರ ಓದ್ದಂಗ ಆತ, ಎಲ್ಲ ಕೇಳ್ದಂಗ ಆತ. ಆಶೆ ಕಳ್ಕೊಳ್ಳಿಲ್ಲ ಅಂದ್ರೆ ಶಾಸ್ತ್ರ ಹೇಳಿ ಕೇಳಿ ಎಲ್ಲ ವ್ಯರ್ಥ ನಿಂದ. ಏನ್ ನಮಗೆ ವಿಶ್ರಾಂತಿ ಸಿಗೋ ಸ್ಥಾನ ನಮ್ಮ ಸ್ವರೂಪ ಒಂದ. ಬಾಕಿ ಕಡೆ ಎಲ್ಲಿ ತಿರುಗಿದ್ರು ನಿನಗೆ ಸಿಗುದು. ನಿನ್ನೊಳಗುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ. ನಿನ್ನೊಳಗಿದ್ದದನ್ನು ಅನ್ಯದರ ಹುಡುಕಿರಿ ಎಲ್ಲಿ ಸಿಗಬೇಕದು? ಏನ್ ಬೇಸಿ ಇರ್ತೈತಿ ಏನೋ ಸ್ಥಾನ ಬೇಸಿ ಇರ್ತೈತಿ ನಿನಗೆ? ಬೇಸಿನ ಬೇಸಿ ಇರ್ತೈತಿಲ್ಲ. ಆಸೆಯನ್ನು ನಾಶ ಮಾಡಿಕೊಂಡವನಿಂದ ಶ್ರುತಿ ವಿಧಾನಗಳೆಲ್ಲವೂ ಮಾಡಲ್ಪಟ್ಟವು. ಇದರ ಆಧಾರದ ಮೇಲೆ ನೀವು ನಡ್ಕೊಂಡ್ರೆ ನೀವು ಸುಭದ್ರ, ಇಲ್ಲ ಅಂದ್ರೆ ಅಭದ್ರನ ನೋಡಿ. ಏನ್ ವಿಷಯದ ಆಶೆಯನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿತ್ತು. ಅದರ ದೋಷವನ್ನು ಕಂಡಾಗ ಅದ್ರ ಮ್ಯಾಗಿನ ಆಸಕ್ತಿ ಹೋಗ್ತೈತಿ ನಮ್ಗೆ. ಅದ್ರಾಗ ಸಿಗ್ತೈತೆ ಅನ್ನೋ ಬುದ್ಧಿ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ನಾವು ಅದರ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ್ತೇವೆ. ಅದ್ರಾಗ ಸಿಗುದಿಲ್ಲ ಅನ್ನೋದು ಖಾತ್ರಿ ಆದಾಗ ಅದ್ರ ಬಗ್ಗೆ ಉದಾಸೀನ. ಬ್ಯಾಡ, ಇದು ವ್ಯರ್ಥ. ನಾವು ಮಾಡೋದಕ್ಕೆಲ್ಲ ದುಡಿಯುವುದೆಲ್ಲ ವ್ಯರ್ಥ. ಇದು ಎಷ್ಟು ವಿಷಯಗಳನ್ನು ಗಳಿಸಿದ್ರು ಅದೆಲ್ಲ ನಿರರ್ಥಕ. ಗುಡ್ಡಕ್ಕೆ ಕಲ್ಲು ಹೊತ್ತಂಗಿದ್ರ ಬಾಳೆ. ಹಗಲಿ ರಾತ್ರಿ ದುಡುದು ವಿಷಯ ಗಳಿಸಿ ಏನ್ ಮಾಡಾವ? ಹಣ್ಣು ಗಳಿಸಿ ಏನ್ ಮಾಡಾವ? ಮಣ್ಣು ಗಳಿಸಿ ಏನ್ ಮಾಡಾವ? ಹೆಣ್ಣು ಗಳಿಸಿ ಏನ್ ಮಾಡಾವ? ಮಾನ ಮರ್ಯಾದೆ ಗಳಿಸಿ ಏನ್ ಮಾಡಾವ? ಸುಖ ಕೊಡ್ತಾವಂತ ಗಳಿಸಿದ್ ಸುಖ ಕೊಟ್ಟವು ನಾವು. ಕೊಟ್ಟ ಅವನ್ ನೋಡು, ಅವ್ನು ಗಳಿಸಿದವ್ರು ಏನಾಗ್ಯಾರ ನೋಡು. ಹಂಗ ಒಬ್ಬರು ನೋಡಿ ಒಬ್ಬರು ಹಂಗ ವಿಚಾರ ಮಾಡಲಿ. ಕುಟ್ರು ಬೆಣ್ಣ ಹತ್ತಿ ನೀನು ಕುಟ್ಟು ಹೋದಂಗನ. ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ.
ಅದು ಮಾಡ್ತೈತಿ ಇನ್ನೂ ಸುಖ ಸಿಗ್ತೈತೆ ಅಂತ ಅದು ಮಾಡಕ್ಕೆ ಗಳಿಸ್ತೈತೆ. ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂಡು ಎಷ್ಟೋ ಶರೀರಗಳು ಹಿಂಗೆ ಹೋದು. ಎಲ್ಲಿ ಒಬ್ಬವ ಅದರಿಂದ ವಿಮುಖ ಆಗಿ ತನ್ನೊಳಗೆ ತಾನು ನೋಡ್ಕೊಂಡ ಇದ್ರ ಲಾಭ ಮಾಡ್ಕೋಬೇಕು ನಾವು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗೂ ಅದು ಪಶು ವ್ಯವಹಾರನ ಮಾಡೋದು, ವಿಶೇಷಂಕರ ವಿಷಯ ಭೋಗದಾಗ ಕಾಲು ಕಳೆದು. ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಏನಂಗ? ಮನುಷ್ಯ ಕುಲದ ಜನನದ ಲಾಭ ಎದರೊಳಗೆ ಐತೆ ಅಂದ್ರೆ ನಮ್ಮೊಳಗೆ ನಮಗೆ ಬೇಕಾದದ್ದು ಐತನೂ ತಿಳ್ಕೊಳ್ಳಿ. ಮನುಷ್ಯ ಕುಲದ ಜನನ ಲಾಭ ನಾನಾ ಆನಂದ ಸ್ವರೂಪ ಇದ್ದೇನೆ, ನನಗೆ ಬೇಕಾದ ವಸ್ತು ನಾನಾ ಅದೇನನ್ನುವಂಥ ಜ್ಞಾನವನ್ನು ಮಾಡುತ್ತೆ. ನಾವು ವಿಷಯದಲ್ಲಿ ಐತೆ ಅಂತ ವಿಷಯಗಳ ಪ್ರಾಪ್ತಿಗಾಗಿ ಅವೆಲ್ಲ ಪಶು ಮತ್ತು ರಾಕ್ಷಸಿ ವೃತ್ತಿಯವರು. ಮನುಷ್ಯನ ವೃತ್ತಿನ ಬರೋದು ಕಠಿಣ ಇದೆ ನಮಗಂತ. ಮನುಷ್ಯತ್ವ ಬಂದಾಗ ಇದು ಮುಮುಕ್ಷತ್ವ ಬರೋದು ನಮಗಂತ. ಮನುಷ್ಯತ್ವ ಬರೋದು ಬಹಳ ಕಠಿಣ. ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದ್ರಿ? ವಿಷಯದ ವ್ಯಾಮೋಹ ಕಡಿಮೆ ಆದಾಗ ಮನುಷ್ಯತ್ವ ಬರ್ತೈತಿ ನಮ್ಗೆ. ಅದಿತ್ತಂದ ರೀತಿ ಹೆಂಗಾರ ಮಾಡಿ ವಿಹಿತ ರೀತಿಯಿಂದ ಸಿಗದಂಗ ನಿಷಿದ್ಧ ವ್ಯವಹಾರ ಮಾಡಿ ಅದನ್ನು ಪಡಿಬೇಕಂತ ಮಾಡ್ತೈತಿ, ಪ್ರಯತ್ನ ನಡೆಸ ನಾವು. ವಿಷಯದ ಸಂಪರ್ಕ ಭೋಗ ಎಲ್ಲ ಕಾಲದವ್ರಿಗೆ ಎಲ್ಲ ವರ್ಗದವ್ರಿಗೆ ಇದು ಒಂದೇ ಐತಿ, ಅಂದ್ರೆ ಬೇರೆ ಬೇರೆ ಐತಿ. ಕಾಮ ಅಂದ್ರೆ ಕಾಮ, ಇದು ಯಾವ ವ್ಯಕ್ತಿಗೇನು ಭಿನ್ನ ಇಲ್ಲ. ಇದು ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಬದಲಾವಣೆ ಆಗೋದಿಲ್ಲ. ಎಲ್ಲರಿಗೂ ಒಂದೇ ಅನುಭವ ಬರ್ತದೆ. ಎಲ್ಲ ಕಾಲದವ್ರಿಗೆ, ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಅನುಭವ ಬರ್ತದೆ. ಶಾಂತಿ ಎಂಬ ಖಡ್ಗದ ಎದುರಿಗೆ ಯಾವ ಖಡ್ಗನೂ ಮಾಡೋದಿಲ್ಲ. ಸುಖ ಎರಡನೇ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ನಮ್ಮನ್ನು ಬಿಟ್ಟು ಅನ್ಯವಾಗಿ ಹುಡುಕಿದರೆ ಸಿಗುವುದಿಲ್ಲ. ಶರೀರ ಪ್ರಾರಬ್ಧ ಹೆಂಗಾರ ಯಾಕಿರುವಲ್ಲ. ನಾವು ಆರಾಮಿನ ಕಡೆ ಲಕ್ಷ ಕೊಟ್ಟು ಅದನ್ನು ಹೊಂದಕ್ಕೆ ಬರ್ತೈತಿಲ್ಲ. ಪ್ರಾರಬ್ಧ ಒಬ್ಬರದು ಅನುಕೂಲ ಇರ್ಬೋದು, ಪ್ರತಿಕೂಲ ಇರ್ಬೋದು. ಪ್ರಾರಬ್ಧಕ್ಕನುಸಾರವಾಗಿ ನಿನಗೆ ಮದುವೆ ಆಗ್ಬೋದು, ಮಕ್ಕಳಾಗ್ಬೋದು. ಕೆಲವರಿಗೆ ಆಗ್ಲಿಕ್ಕಿಲ್ಲ, ಮಕ್ಕಳೂ ಆಗ್ಲಿಕ್ಕಿಲ್ಲ. ಅದನ್ನೆಲ್ಲ ಹಚ್ಕೊಳಕ್ ಹೋಗ್ಬಾರ್ದು. ಅದು ಆದ್ರೆ ಸುಖ ಸಿಗ್ತೈತಿ ಅಂತ, ಮದುವೆ ಆದ್ರೆ ಸುಖ ಸಿಗ್ತೈತಿ ಅಂತ ಭ್ರಾಂತಿ ಅದಕ್ಕೆ ಕೊಡ್ತಾನೆ. ಮದುವೆ ನಾನು ಮಾಡ್ಕೊಂಡಿದ್ರೆ ಚಲೋ ಇತ್ತಂತ ಅದಕ್ಕೆ ಬಂತ. ಮಾಡ್ಕೊಂಡ ಮ್ಯಾಗ ಆರಾಮಿದ್ನು ಮರ ಇದು ನೋಡಿ ಮಾಡ್ಕೊಂಡೆ ಅಂತ ಅದಕ್ಕಂತ. ಹೌದಿಲ್ಲ? ತನ್ನಗೆ ಇದ್ನಿ ಮರ ಇದು ನೋಡೆ ತೊಳಕ್ ಹಾಕೊಂಡಿಪ್ಪ ಮರ ನಾವು ಹಿಂದಗಡೆ ಒದ್ದೆ ಆಗ್ತದೆ. ಹೌದಿಲ್ಲ? ಇಲಿ ಬಲಿಯ ಬೀಳಕ್ಕಿಂತ ಮೊದಲು ವಾಸನೆಗೆ ಬಲಿಗೆ ಬಿತ್ತು ಹೊಳೆ ಆಡಕ್ಕೆ ಹೊರಗೆ ಹೋಗಕ್ಕೆ ಪ್ರಯತ್ನ ಮಾಡ್ತದೆ ಅತ್ತಾಗ. ಹೌದಿಲ್ಲ? ಇದು ಮಾಡ್ಕೊಂಡಿದ್ರೆ ಬೇಸಿತ್ತಲ್ಲ ಅಂತ ಇದು ವಾಸನ ಹಂಗ ಉಳಿತಿತ್ತು. ಮದುವೆ ಆಗಲಿ ಆಗದೇ ಇರಲಿ, ನಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟು ಅದ್ರ ಲಾಭ ಮಾಡ್ಕೊಳಿಕ್ ಬರ್ತದೆ. ಅದೆಲ್ಲ ಪ್ರಾರಬ್ಧಕ್ಕನುಸಾರವಾಗಿ. ಮದುವೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಪ್ರಾರಬ್ಧಕ್ಕನುಸಾರವಾಗಿ ಮದುವೆ ಆದರೂ ಅದನ್ನ ಹಚ್ಕೊಳಕ್ ಹೋಗ್ಬೇಡ, ಆಗದಿದ್ರು ಹಚ್ಕೊಳಕ್ ಹೋಗ್ಬೇಡ. ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ ಯಾವುದು ಅನ್ನೋದನ್ನು ವಿಚಾರ ಮಾಡುವಂತ ಕಾಲವನ್ನ ಪುನಃ ಅದನ್ನು ನಾವು ಹೆಚ್ಚು ಮಾಡ್ಕೊಂತೇವೆ. ಹೆಂಗಿದ್ರೆ ನಾವು ಆರಾಮಿರ್ತೇವಿ. ವಿಷಯೇಂದ್ರ ಸಂಪರ್ಕ ಭೋಗದ ಜೀವನ ಸುಖದಾಯಕ ಐತೇನೋ ನೋಡ್ಕೊಂಡು ಅದನ್ನ ಮಾಡೋದಕ್ಕಿಂತ ಮೊದಲು ಆರಾಮಿದ್ಯೋ ಏನು ಮಾಡಿದ ಮ್ಯಾಗ ನಿನಗೆ ಆರಾಮ್ ಗೊತ್ತಾಯ್ತು. ವಿಷಯೇಂದ್ರ ಸಂಪರ್ಕ ಭೋಗ ಮಾಡೋಕ್ಕಿಂತ ಮೊದಲ ಆರಾಮನ ಐತಿ. ಆದ್ರೆ ಆ ವಿಷಯದ ಸಂಪರ್ಕ ಭೋಗದಾಗ ಸಿಕ್ಕಿಂದ ಆರಾಮನ್ನು ನೆಮ್ಮದಿ ಅನ್ನೋದು ಐತೆ ನೋಡ್ಕೊಂಡು ನೆಮ್ಮದಿ ಕೊಡ್ತೇನ ಅಂತ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ.
ಏ ಇದು ಹೊಳಿದು ಭಾಳ ಕಠಿಣ ಐತಿ. ಸಾಮಾನ್ಯ ಜನರಿಗೆ ಇದು ಹೊಳಿದನೇ ಇಲ್ಲ. ಎಲ್ಲದಕ್ಕೂ ಔಷಧ ಅದ ರೀ, ಆದ್ರೆ ಮೂರ್ಖರ ಸ್ವಭಾವಕ್ಕೆ ಔಷಧ ಇಲ್ಲ ಅಂತ. ಮೂರ್ಖರಂದ್ರೆ ಯಾರು? ಸಂಸಾರದಲ್ಲಿ ಸುಖವನ್ನು ಭಾವಿಸುವವರು, ವಿಷಯದ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಮೂರ್ಖರು ಅಂತ. ಎಷ್ಟು ಹೇಳಿರು ಕೇಳಿರು ಅವ್ರು ಮೂರ್ಖತನ ಹೋಗುದಿಲ್ಲ. ನಮಗೆ ಹನಿಕೆ ಹಾಕೋದು ಬಿಡುದು. ಯಾಕೆ ಜನ್ಮಾಂತರ ಅದನ್ನ ಮಾಡ್ಕೊಂತ ಬಂದೀವಿ. ವಿಷಯದ ಸಂಪರ್ಕ ಭೋಗನ ಸುಖ ಇದೇ ಜೀವನ ಅಂತ ತಿಳ್ಕೊಂತ. ಏನ್ರಿ ಎಲ್ಲಾ ದೇವ್ರು ಕೊಟ್ಟಾನು ಅದ ಇಲ್ಲ ನಿನಗೆ. ವಿಷಯದ ಸಂಪರ್ಕ ಭೋಗದಿಂದ ನಾನು ಸುಖ ಸಿಗ್ತಿತ್ತಲ್ಲ ಅಂತ ಇದ ಭ್ರಾಂತಿ ಒಳಗ ಇದ್ರಾಗ ನೆನನ್ಯಾಗ ಅದನ್ನ ಮಾಡಿ ಸಿಕ್ತಿಪ್ಪ, ಅದರಿಂದ ಏನ್ ಲಾಭ ಆಗ್ತೀವಿ? ಉಳ್ದೈತೇನ ಅದು? ವಿಷಯೇಂದ್ರಿಯ ಸಂಪರ್ಕ ಭೋಗದಿಂದ ಉಂಡು ಸುಖ ಎಲ್ಲಿತ್ತಿ? ಶರೀರ ಮುದುಕಾಗೋ ಮಟ ಮಾಡಿದೆಲ್ಲ ಸುಖ ಸಿಕ್ತೇನ? ಸುಖ ಸಿಗ್ತೈತೆ ಅಂತ ಮಾಡಿದ್ವಿ, ಸುಖದಿಂದ ಅದೇನ ಅಂತಂದ್ರೆ ಅದನ್ನ ನಾವು ವಿಚಾರಣೆ ಮಾಡೋದಿಲ್ಲ. ನಾವು ಏನ್ ಮಾಡಾಕತ್ತೀವಿ, ಅದರಿಂದ ಏನ್ ಆಕೈತಿ ಅನ್ನೋದು ತಿರುಗಿ ಪರಿಶೀಲನೆ ಮಾಡಿ ನೋಡ್ಬೇಕು. ನಾವು ಬಂದ ದಾರಿ ಆ ಸುಖದಾಯಕ ಐತಿವಿ ದುಃಖದಾಯಕ ಐತಿವಿ, ಹೊಳ್ಳಿ ತಿರುಗಿ ಇನ್ನೊಂದು ನೋಡ್ಕೋ, ಸಿಂಹಾವಲೋಕನ ಮಾಡಿ ನೋಡ್ಕೊ. ಎಷ್ಟು ವರ್ಷ ಆತಿ ನಾನು ಇದರಿಂದ ಸುಖ ಹೊಂದಬೇಕಂತ, ಒಂದು ಈಟರ ಲವಲೇಶರ ಇದರಿಂದ ಸುಖ ಶಾಂತಿ ಸಿಕ್ಕೈತೋ ಹೆಂಗ ವಿಚಾರ ಮಾಡಿ ನೋಡ್ಕೊ. ಹೊಳ್ಳಿ ತಿರುಗಿ ನಿಂತು ನೋಡ್ಕೊ. ನಿಂತು ನೋಡ್ಕೊಳ್ಳೋಷ್ಟು ಪುರುಷೊತ್ತಿಲ್ಲ ನಮಗೆ. ಹಂಗ ಬಡ್ಕೋತೇವೆ, ನಾಳೆ ಅದನ್ನ ಮಾಡ್ಬೇಕು, ನಾಳೆ ಅಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಬರೇ ಇದ ಭ್ರಮದಾಗ ಪುರುಷೊತ್ತಿಲ್ ಬಿಡ್ರಿ ನನ್ಗಂತ. ಹೌದಿಲ್ಲ? ಯಾವಾಗಪ್ಪ ನಿನಗೆ ಕೂಡೋದು? ಪುರುಷೊತ್ತಾಗೋದು ಯಾವಾಗ? ನಿನಗೆ ಕೂಡೋದು ಯಾವಾಗ? ನೀ ಮಾಡೋದು ಯಾವಾಗ? ಸುಖದ ನೆನಪಿನಾಗ ಇರುವುದು ಯಾವಾಗ? ನೀನು ಅದು ಸ್ವಂದೋದು ಯಾವಾಗ? ನೀನು ಶಿವ ಧ್ಯಾನ ಅಂದ್ರೆ ಸುಖದ ನೆನಪು. ಶಿವ ಧ್ಯಾನವನ್ನು ನೀನು ಹರ ಧ್ಯಾನವನ್ನು ಮಾಡುವುದು ಯಾವಾಗ? ನೀ ಕೂಡುವುದು ಯಾವಾಗ? ಯಾವಾಗಪ್ಪ ನೀನು ಆಟ ಪಾಠಗಳಲ್ಲಿ ಹೋತು? ಅದಿಲ್ಲ, ಸಣ್ಣವಿದ್ದಾಗ ಮದುವೆ ಆದ ಕೂಡಲೇ ಯೌವನ ಇದ್ರಾಗ ಹೋತು. ಹೆಂಡತಿ ಯಾಕ್ರಿ ಅವು ಸುಖ ಕೊಡ್ತಾವು. ಮಕ್ಕಳಾದ ಕೂಡಲೇ ಮಕ್ಕಳ ಅವ್ರ ವ್ಯವಸ್ಥೆ ಮಾಡೋದ್ರಾಗ ಹೋಗುತ್ತೆ ನಿನ್ನ ಜೀವನ. ಮುಪ್ಪಿನ ಕಾಲಕ್ಕೆ ಮಕ್ಕಳು ಅತ್ತಾಗಿಂದ ತೀರ್ತದ. ಹೆಂಡತಿ ಬರೋ ಮಠ ಅಷ್ಟ ಮಗ, ಹೆಂಡತಿ ಬಂದಿಂದ ನಿನ್ನ ಮಗ ಅಲ್ಲ ಅವ. ಯಾಕ್ರಿ? ಹೆಂಡತಿ ಅದೇನ ಆತದ ಮಗ. ತನಕ್ ಕುಂದ್ರು ನಿಂದೇನು ಹಚ್ಚಿ ಅಂತ ಹೋದಿಲ್ಲ, ಮುಗಿದು ಹೋಯ್ತು ಅದು ಕೆಲಸ. ಏನ್ ಇನ್ನ ಮಗಳು ಒಂದಿತ್ತು ಏನಾರ ಕಾಳಜಿ ಇರ್ತಾಳ. ಏನ್ ಮಗ ಅಂತಿ ಹೆಂಡತಿ ಅದೇನ ಆಗ್ಬಿಟ್ಟ ಮುಗಿದು ಹೋಯ್ತು. ಎಲ್ಲಿ ನೋಡ್ಬೇಕು ನೀವೆಲ್ಲ ವ್ಯವಸ್ಥೆ. ಏನ್ರಿ ನಾನು ಯಾರು ದಾದ ಮಾಡುವಂತ ಮಂದಿ ಮುಂದೆ ಹೇಳ್ಕೊಂಡ್ರೆ ಯಾರು? ಇದೇ ಮಂದಿ ಮುಂದೆ ಹೋಗಿ ಹೇಳೋದು, ಇದನ್ನ ಮಂದಿ ಮನ್ಯಾಗ ಹೋಗಿ ತಿನ್ನಕ್ ಚಲೋ. ಇದು ಕಣ್ಣ ಇರ್ದೀವ ಬರುವಂಗ ದುಃಖ ಮಾಡಿ ಹೇಳ್ತತೆ, ಹಂಗಾರೆ ಇಲ್ಲೇ ತಿನ್ಬಾರಪ್ಪ ಅಂತ ಪಾವ ಅಲ್ಲಿ ತಿನ್ಸ ಆ ಚಾಳಿಗೆ ಕಲಿಸ್ಬಿಡುದು, ತಿನ್ಕೊಂತ ಹೋಗುದು. ಮತ್ತೆ ಏನ್ ಮಾಡುದು? ಜೀವನ ಯಾಕೈತಿ ಜೀವನ? ನಿನ್ನ ಎದಕ್ ಬಂದೇವಿ, ಏನ್ ಮಾಡ್ಕೋಬೇಕಾಗೈತಿ? ಬರೇ ಇದರಾಗ ಜೀವನ ಇಲ್ಲ. ಇಷ್ಟು ಹಿಂಗ ಹೇಳದೆ ಹೋದವು ಎಷ್ಟೋ ಜನ್ಮಗಳು ಹಿಂಗ ಕಳೆದು ಹೋದವು. ಯಾವಾಗ ಇದು ಹೊಳಿಬೇಕು? ನೀವು ಜನ್ಮ ಹೋಗೋ ತನಕ ಇದ್ರಾಗನಿ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಹೊಳೆದ್ರ ಪುಣ್ಯ ನಿಂದ ಅಂದ್ರೆ. ಮತ್ತು ಅವ್ರು ನೋಡಿಕಾರ ನಾನು ಹಂಗಾಗಿದ್ರೆ ಚಲೋ ಇತ್ತಲ್ಲ, ನಾನು ಮಕ್ಕಳು ಮರಿ ಯಾಕ್ರಿ ನಾನು ಜೋಪಾನ ಮಾಡ್ತಾವಂತ ಭ್ರಮ ಆಗೈತಿ ನಿನಗೆ. ಏನ್ ಹೆಂಡತಿ ಜೋಪಾನ ಮಾಡ್ತಾಳು, ಮಕ್ಕಳು ಜೋಪಾನ ಮಾಡ್ತಾವನು, ಬಾಯಾಗ ಏತ್ ರೆಡಿ ಮಾಡ್ತಾರೆ ನಿಮ್ಗಂತ. ನನ್ನವ್ರನ್ನವ್ರು ಯಾರು? ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳ ಅದೆಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಏನ್ ಕಾಳಜಿ ಮಾಡ, ಚಿಂತೆ ಮಾಡಕ್ ಹೋಗ. ಬಾಳೆದ ಬಗ್ಗೆ ಕಾಳಜಿ ಮಾಡ, ಎಷ್ಟು ಕಾಳಜಿ ಮಾಡ್ತಾನಪ್ಪ ಅನ್ನೋರಂಗ. ಅದರ ಆಗು ಹೋಗುಗಳ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಏನ್ ಅದು ಪ್ರಾರಬ್ಧ ಕಳಿಸೋರವಾಗಿ ಏನಾಗೋದು ಹಾಕಿ. ಏನ್ ಹಿಂಗ ನಡಿಬೇಕಂತ ಹಾರೈಸ್ಕೊಂಡು ಕೂತ್ರೆ ಆಗುದಿಲ್ಲ. ಕರ್ಮದ ಇದು ಹೆಂಗೈತಿ ಹಂಗ ನಡೀತೈತೆ. ಏನ್
ಇದು ಇರುವಿನ ಕಡೆ ನಾವು ಲಕ್ಷ ಕೊಟ್ಟಿವಿ ಅಂದ್ರೆ ಅದೇ ಬಾಳೆ ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತದೆ. ಯಾಕೆ ಅದನ್ನು ಅವಲಂಬಿಸ್ಕೊಂಡಿಲ್ಲ, ಅದು ಸ್ವತಂತ್ರವಾಗಿ ಐತೆ. ಅದನ್ನು ನಿಜವಾದ ಸುಖ ಶಾಂತಿ ಈ ಬಾಹ್ಯ ವ್ಯವಹಾರವನ್ನು ಅವಲಂಬಿಸ್ಕೊಂಡಿಲ್ಲ. ಅದು ಅನುಕೂಲ ಆದರೂ ಅದರಿಂದ ಲಾಭ ಇಲ್ಲ, ಪ್ರತಿಕೂಲ ಆದರೂ ಲಾಭ ಇಲ್ಲ. ಅದು ಸಂಬಂಧ ಇಲ್ಲೇ ನಮಗೆ ಆರಾಮಿನ ಭಾವದಾಗ ಇರಾಕ್ ಬರ್ತದೆ. ಏನ್ ಬ್ರಹ್ಮನಿಷ್ಠರಲ್ಲಿ ಏನು ಸಿಗ್ತದ ಬಾಕಿ ಕಡೆ ಅವ್ರನ್ನ ಬಿಟ್ಟು ಬಾಕಿ ಕಡೆ ಎಲ್ಲಿ ಹುಡುಕಿರು ಅದು ಸಿಗುದಿಲ್ಲ. ಏನ್ ಬ್ರಹ್ಮನಿಷ್ಠರಲ್ಲಿ ನಿಮಗೆ ಸಿಗಲಾರ್ದಂತಹದ್ದು ಯಾವುದದ? ಏನ್ ಅದಕ್ಕೆ ಅವ್ರ ಬಳಿ ಸಾರು, ಅವ್ರ ಹತ್ರ ಹೋಗಿ ಇದರ ಲಾಭವನ್ನು ಮಾಡ್ಕೊ. ಏನ್ ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಾಗಿತ್ತಂದ್ರೆ ಯಾರು ಅದರ ಲಾಭ ಮಾಡ್ಕೊಂಡಿರ್ತಾರೆ ಅವ್ರ ಸಂಘವನ್ನು ಮಾಡಿ. ಏನ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಸಮಿತ್ಪಾನಿ ಅಂದ. ಅಲ್ಲಿ ಹೋಗಿ ಶಿವಾದಿಗಳನ್ನು ಮಾಡಿ ಇದ್ರ ಲಾಭವನ್ನು ಮಾಡ್ಕೊ. ಹೆಂಡ್ರ ಮಕ್ಕಳು ಗುಜರಾಣಿ ಸಾಯಿ ಮಠ ಮಾಡಿದ್ರು ನಿನ್ಗೆ ಏನು ಲಾಭ? ಏನ್ ಕೊಡ್ತದೆ? ಬಾಳೆ ಸಂಬಂಧ ಹಂಗ ದುಡು ಸತ್ವ ಕೆಲಸ. ಕಲ್ಪನೆಗಳು ಹೆಚ್ಚಾದಂತೆ ದುಃಖದ ಪ್ರಮಾಣ ಹೆಚ್ಚಕ್ಕೊಂತ ಹೋಗ್ತದೆ. ಕಲ್ಪನೆಗಳು ಹೆಂಗೆ ಕಡಿಮೆ ಅಕ್ಕವ ಹಂಗಂಗೆ ಶಾಂತಿ ಪ್ರಮಾಣ ಹೆಚ್ಚಕ್ಕೆ. ಕಲ್ಪನೆಗಳೆಲ್ಲ ಪೂರ್ಣ ನಾಶ ಆದ ಪೂರ್ಣ ಶಾಂತಿ ಇರ್ತದೆ. ಸಂಕಲ್ಪ ವಿಕಲ್ಪಗಳನ್ನು ಅವಲಂಬಿಸಿಕೊಂಡು ಶಾಂತಿ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಧ್ಯಾನಕ್ಕೆ ಕೂಡುವುದಂದ್ರೆ ಕಲ್ಪನೆಗಳನ್ನೆಲ್ಲ ಸರಿಸ್ಬೇಕಾಗಿದೆ. ನಾವು ಕಲ್ಪಿಸ್ಕೊಂಡೇವಿ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನಿನ್ನ ಕಲ್ಪನಾದಾಗ ಐತೆ. ಅದು ಅವೇನು ಬಂದು ನಮಗೆ ಹೇಳಿಲ್ಲ, ನೀನ ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡಿವಿ. ನೀ ಕಲ್ಪಿಸ್ಕೊಂಡಂಗಿಲ್ಲ. ಹಂಗಿದ್ದಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಬಾಳೆದಾಗ ಸುಖ ಐತಂತ ನೀ ಕಲ್ಪಿಸ್ಕೊಂಡು ಅದ್ರ ಬಾಳೆದ ಬೆನ್ನು ಹತ್ತಿಯಲ್ಲ, ಬಾಳೆ ಏನು ಕೊಡ್ತೇನೆ? ನಾವು ತಿಳ್ಕೊಂಡದ್ದು ಅದು ಕೊಡ್ಲಿಲ್ಲ. ಹಿಂದಗಡೆ ನಿರಾಶೆ ಆಗ್ತದೆ. ಎಲ್ಲ ವಸ್ತುಗಳು ಕೈ ಕೊಟ್ಟು ಹೋಗ್ತಾವ. ನಾವು ನಂಬ್ಕೊಂಡೇವಿ ಇವು ಹಿಂಗೆ ಇರ್ತಾವ, ಇವು ಸುಖರೂಪದವಂತ. ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಕೊಡೋದು. ಅಸ್ಥಿರವಾದದ್ದು ಅವೆಲ್ಲ. ಯಾವುದು ಸ್ಥಿರವಾದದ್ದೈತಿ ಅದು ಸುಖರೂಪವಾದದ್ದೈತಿ. ವಿಷಯ ವಸ್ತುಗಳೆಲ್ಲ ಅಸ್ಥಿರ ಅದಾವು, ಅವು ಸುಖ ಕೊಡೋದಿಲ್ಲ ಅಂತ ತಿಳಿದ ಅದರ ಬಗ್ಗೆ ಉದಾಸೀನತೆ ಎನ್ನುವಂಥ. ಜಗತ್ತಿನ ಯಾವ ವಿಷಯ ವಸ್ತುಗಳೂ ಇದ್ದಕ್ಕಿದ್ದಂಗಿರೋದಿಲ್ಲ, ಅವು ಕೈ ಕೊಡ್ತಾವ. ಅವುಗಳನ್ನು ಅವಲಂಬಿಸಿಕೊಂಡು ಯಾರೂ ಸುಖ ಶಾಂತಿಯನ್ನು ಹೊಂದಿಲ್ಲ ಇಲ್ಲಿವರೆಗೆ. ಸುಖಿಗಳಾದವರೆಲ್ಲ ಅವುಗಳನ್ನೆಲ್ಲ ಕೈ ಬಿಟ್ಟು ನಿಜವಾದ ಇರುವನ್ನು ಅವಲಂಬಿಸಿ ಸುಖ ಹೊಂದಿದ್ರು. ತಮ್ಮೊಳಗೆ ತಾವು ಕಂಡುಕೊಂಡ್ರು. ನಿಮ್ಮನ್ನು ನೀವು ಅವಲಂಬನ ಮಾಡ್ರಿ, ಜಗತ್ತಿನ ಯಾವ ಸಾಮಾನನ್ನು ಅವಲಂಬನ ಮಾಡಕ್ ಹೋಗ್ಬೇಡಿ, ಈ ಶರೀರವನ್ನು ಅವಲಂಬನ ಮಾಡಕ್ ಹೋಗ್ಬೇಡಿ, ಆತ್ಮಾವಲಂಬಿಗಳಾಗಿರಿ ಅಂತ. ಆತ್ಮ ಅಂದ್ರೆ ತಾನು ಅಂದ್ರೆ ಯಾವಾಗಲೂ ಇದ್ದದ್ದು, ಅದು ಸುಖರೂಪವಾದದ್ದೈತಿ. ನಿತ್ಯವಾಗಿದ್ದ ವಸ್ತು, ಯಾವಾಗಲೂ ಇದ್ದ ವಸ್ತು, ಅದು ಸುಖರೂಪವಾದದ್ದೈತಿ. ಅದ್ರ ಕಡೆ ಲಕ್ಷ್ಯ ಕೊಡೋದು. ಈ ತೋರಿಕೆ ವಸ್ತುಗಳ ನಡಬರ್ಕ ಹೋಗುವವೆಲ್ಲ. ಈ ತೋರಿಕೆಗಿಂತ ಬರೋಕ್ಕಿಂತ ಮೊದಲು ಇರುವಿಕೆ ಐತಿ. ತೋರಿಕೆ ಇದ್ದಾಗೂ ಐತಿ, ಅದು ಅಡಿಗಿದಾಗೂ ಅದು ಇರ್ತದೆ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖಮಯವಾದದ್ದು. ಅದೇ ಯಾವಾಗಲೂ ಇದ್ದ ವಸ್ತು ಅಂದ್ರೆ ನೀ ಇಲ್ಲದಂಗೆ ಯಾವಾಗ ಕೇಳಿ. ನೀನಿಲ್ಲದ ದೇಶಗಳಿಲ್ಲ, ಕಾಲಗಳಿಲ್ಲ ಅಂತ. ಎಂದೂ ನೀನ ಇದಿ, ಈಗೂ ನೀನ ಇದೆ, ಮುಂದೂ ನೀನ ಇದಿ ಅಂತ. ನೀ ಇಲ್ಲದಂಗೆ ಯಾವಾಗ ಕೇಳಿ. ಶರೀರ ಈಗಿದ್ದು ಇನ್ನೊಂದು ಇರುವುದಿಲ್ಲ, ನಿದ್ಯಾಗಿರುವುದಿಲ್ಲ, ಕನಸಿನಾಗೂ ಇರೋದಿಲ್ಲ. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗಿದ್ದದ್ದು ಅದು ನಿನಗೆ ಸುಖ ಕೊಡೋದಿಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ಅವಸ್ಥೆಯೊಳಗೂ ಯಾವುದೈತಿ ಅದು ಸುಖರೂಪವಾದದ್ದೈತಿ. ಅದ ನೀನು, ಅದು ಅದ ಸತ್ಯವಾದ ವಸ್ತು ಅಂತ. ಅದರ ಜ್ಞಾನವನ್ನು ಮಾಡಿಕೊಂಡ ನೀನು ಆರಾಮಿರ್ತೀನಿ. ಈ ವಿಷಯ ವಸ್ತುಗಳೆಲ್ಲ ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಅವು ಅಡಿಗೆ ಹೋಗ್ತಾವ. ಅಂದಿಂದ ಅವುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕು ಅನ್ನೋದು ಭ್ರಾಂತಿ ನಿನಗಂತ. ಇದ್ದಾಗ ಯಾವ ವಿಷಯ ವಸ್ತುಗಳಿಲ್ಲ.
ಅವಾಗ ಆರಾಮ ಆಯ್ತು ಏನು ಸಂಕಟ ಆಯ್ತು ಅಂದ್ರೆ ಎಚ್ಚರಿಕೆ ಒಳಗೆ ಅದಾವ. ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡ್ರು ನಿನಗೆ ಸಮಾಧಾನ ಇಲ್ಲ, ಏನ್ ಪ್ರಾಪ್ತ ಮಾಡ್ಕೊಂಡ್ರು ನೆಮ್ಮದಿ ಇಲ್ಲ ನಿನಗೆ. ಎಚ್ಚರಿಕೆ ಒಳಗೆ ಆರಾಮಿರ್ಬೇಕಂತ ಇವನ್ನೆಲ್ಲ ಮಾಡ್ಕೊಂಡು ಆರಾಮದಿಯಾ? ದೊಡ್ಡ ಮನಿ ಹಾಕ್ಸ್ಕೊಂಡಿ, ದೊಡ್ಡ ಹೊಲ ಹಿಡಿದು ನಂಬರನ ಹಿಡಿದಪ್ಪ. 100 ಕೂರಿಗೆ ಒತ್ತಟನ ರೀ. ಯಾಕ್ರಿ ಭ್ರಮ ಆತಿನ ಅಷ್ಟು ನನಗ ಆಗಿತ್ತು. 100 ಕೂರಿಗೆ ಐತಪ್ಪ ನನ್ನ ಅಷ್ಟೆ. 100 ಕೂರಿಗೆ ಎಲ್ಲ 1000 2,000 ಕೂರಿಗಿದ್ದವರು ಸುಖ ಹೊಂದಕ್ಕಾಗಿಲ್ಲ. ಕಣ್ಣಿಗೆ ಕಾಣೋದೆಲ್ಲ ನಿಂದ, ಎಲ್ಲಿ ಮಠ ಹರಿತೈತಿ ನಿನ್ನ ದೃಷ್ಟಿ ಅದೆಲ್ಲ ನಿಂದ ಅಂದ್ರೆ ಆದ್ರೆ ಆರಾಮಿತ್ಯಾ ನೀ? ಇನ್ನೂ ನನಗ ಬೇಕು, ನನಗೂ ಬೇಕಂತ. ಅವು ಇದ್ಕಿದ್ದಂಗೆ ಇರ್ತಾವ. ನಾವು ಅವಧಿ ಮುಗಿದ ಕೂಲಿ ಅವು ಹೋಗ್ಬಿಡ್ತಾವ. ಹೌದು, ಅಳಾಕತ್ತಿ ತೆಗಿಂತ ಅಯ್ಯೋ ನಂದು ಹೋತೆಲ್ಲ ಇದು ಅಂತ. ಏನು ಭರಸತೆ ಅಂತ ಇವನ್ನ ಅವಲಂಬಿಸ್ಕೊಂಡು ಕುಂತೀವಿ ಅಂತ. ನಿನ್ನವಾಗಿ ಉಳಿತಾವ ನಾವು. ಹೊಲ ಮನಿ ಬದುಕು ಬಾಳೆ ಯಾವ ಉಳಿದಿಲ್ಲ. ಹೆಂಡ್ರು ಮಕ್ಕಳು ಅವರ ನಿನ್ನವಾಗಿ ಉಳಿತಾವನ. ಏಂತಿ ನಿನ್ನಾಕಿ ಆಗಿ ಉಳಿತಾಳನ. ಏನು ಭರಸತೆ ಅಂತ ನಂಬ್ಕೊಂಡು ಕುಂತೀವೋ ಇದನ್ನ. ನೀ ಆಕಿ ವ್ಯವಹಾರಕ್ಕೆ ಅನುಕೂಲ ಇದ್ರೆ ನಿನ್ ಕೂಡ ಇರ್ತಾಳ ಆಕೆ. ನಿನ್ನ ಆಕಿಗೆ ಬೇಕಾದದ್ದು ನಿನ್ನಲ್ಲಿ ಸಿಗ್ಲಿಲ್ಲ ಅಂದ್ರೆ ನಿನ್ನ ಬಿಟ್ಟು ಹೋಗಿಬಿಡ್ತಾಳ. ಮತ್ತೆ ಯಾವಂದರ ಬೆನ್ನ ಹತ್ತಿ. ಹೌದಿಲ್ಲ? ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮ್ಯಾಳೆಲ್ಲ. ಪ್ರತಿಯೊಬ್ಬರ ಜೀವನನೂ ಹಂಗೈತಿ. ನೀ ನಂಬ್ಕೊಂಡು ಕುಂತೀವಿ ನನ್ನಾಕೆ ಆಗಿರ್ತಾಳ. ಆವ ನೆಲೆಯಿಂದ ಮೋಹವನ್ನು ಮಾಡುವರು ಮುಕ್ತಿ ಪಡೆಯುವುದು ಮನುಷ್ಯರು. ಎಷ್ಟು ನಂಬಿನ್ರಿ ನಾವೆಲ್ಲ ಕೈ ಕೊಟ್ಟು ಅದು ಇವೆಲ್ಲ ಎಲ್ಲ ಬಿಟ್ಟು ಹೋಗವ್ರು ಅಲ್ಲ. ಯಾವಾಗಲೂ ಅಧ್ಯಾತ್ಮ ಚಿಂತನದೊಳಗೆ ಕಾಲು ಕಳಿಬೇಕು. ಅಂದಾಗ ಏನಾರ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತದೆ. ಎಳ್ಳಷ್ಟು ವ್ಯರ್ಥವಾಗಿ ಕಾಲು ಕಳಿಬಾರ್ದು. ಮನಸ್ಸು ಆಸೆಗಳಿಂದ ಮಲಿನಾಗಿದೆ. ಮನಸ್ಸು ಮಲಿನ ಆದ ಕಾರಣ ಹಿತಾಹಿತ ವಿಚಾರ ಮಾಡ್ಕೊಳಕ್ಕೆ ನಮ್ಗೆ ಆಗೋದು. ಮನಸ್ಸಿನ ಮಾಲಿನ್ಯವಾದಾಗ ನಮ್ಮಲ್ಲಿ ವಿವೇಕ ಜಾಗೃತತೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಸಾಧನೆಯೊಳಗೆ ತೊಡಗಿದಾಗ ಇದರಾಗ ಪ್ರಗತಿಯಾಗ ಶುರುವಾಗುತ್ತೆ. ಶ್ರವಣ ಮಾಡಿದಾಗ ಮನನ ಮಾಡಬೇಕು ಅಂದಾಗ ಅದರ ಲಾಭ ಆಕೈತೆ. ಎಂಥ ಕಠಿಣ ಪರಿಸ್ಥಿತಿ ಬಂದೈತೆಂದ್ರೂ ಸಾಧನೆಯನ್ನು ಕೈ ಬಿಡಬಾರ್ದು. ಶ್ರವಣ ಮನನ ಮಾಡೋದು ಬಿಡಬಾರ್ದು. ನಿಧಿಧ್ಯಾಸನ ಅವಾಗ ಗಟ್ಟಿ. ನಾವು ಶ್ರವಣ ಮಾಡ್ತೇವಿ, ಹೊಳ್ಳಿ ತಿರುಗಿ ಅದನ್ನು ಏನು ಕೇಳಿದೀವಿ ಅನ್ನೋದನ್ನು ಹೊಳ್ಳಿ ತಿರುಗಿ ಪರಿಶೀಲನೆ ಮಾಡೋದು. ಏನು ಕೇಳಿದೀವಿ ಅನ್ನೋದನ್ನು ನೆನಪು ಮಾಡೋದಿಲ್ಲ. ಅದಾಗ ಅದು ನಿಧಿ ಗಟ್ಟಿ ಆಗೋದಿಲ್ಲ. ಇಲ್ಲೇ ಕೇಳಿದ್ದು ಇಲ್ಲೇ ಬಿಟ್ಟು ಕಾರ ಹೋಗಿತ್ತು ಮತ್ತೆ ಮನೆ ಬಂದಾಗ. ಈಗ ಹೇಳಿದ್ದು ಏನು ಹೇಳಿದ್ವಿ ಅಂದ್ರೆ ಹೇಳಾಕ್ ಬರೋದಿಲ್ಲ. ಮತ್ತೆ ನೆನಪಿಟ್ಕೊಂಡಾಗ ಬರ್ತೈತಿ. ನೆನಪಿರ್ಲಿಲ್ಲ ಅಂದ್ರೆ ಎಲ್ಲಿ ಬರ್ಬೇಕ್ರಿ ಅದು. ಈಗಾಗಲೇ ಏನೋ ಬಂದಿತ್ತಲ್ಲ ಅಂತಂದ್ರೆ ಕೇಳಿದ್ರೆ ಏನು ಹೋತದ ನೆನಪ ಉಳಿದ. ಕೇಳಿದ್ದೆಲ್ಲ ಹೋಗ್ತದೆ. ಅದೇನೋ ಹೇಳ್ತಿದ್ರು, ಹಾರು ತುಂಗವಲ್ಲ ಹಂಗ ರಂಗೋಲಿ ಹಾಕೊಂತ ಹಿಂಗುಟ್ಟೆಲ್ಲ ಸಾಫ್ ಮಾಡ್ಕೊಂತ ಹೋಗ್ತಿತ್ತು. ಹೌದಿಲ್ಲ? ಹಾರು ತುಂಗವನ್ ರಂಗೋಲಿ ಅದ ಹಂಗ ಆಗ್ಬಾರ್ದು ಅಂತ. ಮುಂದೊಂದು ರಂಗೋಲಿ ಹಾಕೋದು ಹಿಂಗ ಕಚ್ಚಿ ಸಾಫ್ ಮಾಡ್ಕೊಂತ ಹೋಗಿತ್ತು. ಕಚ್ಚಿ ಹಾಕ್ತಾರಲ್ಲ ಅವ್ರು, ಕಚ್ಚಿ ಎಲ್ಲ ಹೇಳ್ಕೊಂಡು ಹಂಗ ನಮ್ದು ವಿಷಯ ವ್ಯವಹಾರ ಇಲ್ಲಿ ಹೇಳ್ಕೊಂತ ಕುಂತ ಮತ್ತ ವಿಷಯಗಳ ನೆನಪಾದಂದ್ರೆ ಏನ್ ಬಿಡಪ್ಪ ಮರ ಏನೋ ಆಗ್ಬೋದು. ಕಚ್ಚಿ ಸಾಫ್ ಮಾಡಿದಂಗ ಆಗ್ಬೋದು. ಏನ್ ಲಾಭ? ಅದಕ್ಕೆ ಕೇಳಿದ್ದನ್ನ ಹರಿ ಹೊಳ್ಳಿ ಅದನ್ನ ನೆನಪು ಮಾಡ್ಕೊ. ಹರಿತದನ್ನು ಒಮ್ಮೆಯೂ ಮರೆಯದಿರು. ಗುರುಪೇಯದ ತೆರೆದು ಆ ಪ್ರಯತ್ನ ಮಾಡ್ಬೇಕು. ಶ್ರವಣಾದಿಂದ ಮನನ ಮಾಡೋ ಪ್ರಯತ್ನ ಮಾಡಬೇಕು.
ಮಾಡಲಿಲ್ಲ ಅಂದ್ರೆ ಇದು ಉಳಿದು. ಹಂಗಾರೆ ಕೇಳಿದವರು ಹೇಳಿದವರು ಭಾಳ ಮಂದಿ ಇದಾರೆ. ಯಾಕೆ ಉಳಿವಲ್ದಿದೆ ಅಂದ್ರೆ ನಾವು ಹೊಳ್ಳಿ ತಿರುಗಿ ಅದನ್ನು ಮನನ ಮಾಡೋದಿಲ್ಲ. ಮನನಕ್ಕೆ ವೇಳೆ ಹೆಚ್ಚು ನಾವು ಮೀಸಲಾಗಿಟ್ಕೋಬೇಕಾಗ್ತದೆ. ಅಂದಾಗ ಇದು ಉಳಿದೈತಿ ನಮ್ಗೆ. ಏನ್ ಅಂದಾಗ ದಾರಿ ಹಿಡಿದೈತಿ. ಎಲ್ಲಿಟ್ಟು ಹಂಗಾರೆ ಇಷ್ಟು ದಿನ ಕೇಳಿದ್ದು ಹೇಳಿದ್ದು ಅದ ಜೇರು ನಿನ್ನಲ್ಲಿ ಉಳಿದಿದ್ರೆ ನಿನಗೆ ಸಮಾಧಿ ಹತ್ತಿ ಬಿಡ್ತಿತ್ತು. ಉಳಿದಿಲ್ಲ ಅದು. ಅಂತಃಕರಣ ಯೋಗ್ಯತೆ ಮಲಿನಿತ್ತಂದ್ರೆ ಅದು ಉಳಿದನೇ ಇಲ್ಲ. ಅಂತಃಕರಣ ಸ್ವಚ್ಛ ಇದ್ರೆ ಮಾತ್ರ ಹೇಳಿದ ವಿಷಯ ಗ್ರಹಣಕ್ಕೆ. ಜಗನೇ ಇಲ್ಲಲ್ಲ, ಹೌದಿಲ್ಲ? ತುಂಬ್ಕೊಂಡು ಕುಂತಿ ಅದ್ರಾಗ ಒಳಗೆಲ್ಲ ತುಂಬ್ಕೊಂಡು ಕುಂತಿ ಖಾಲಿ ಮಾಡೋದನ್ನ. ಖಾಲಿ ಇದ್ದಾಗ ಅಲ್ಲಿ ಹೇಳಿದ್ದು ಇಟ್ಕೊಳಕ್ ಬರ್ತೈತೆ. ಒಳಗೆ ಜಗನ ಇಲ್ಲ, ಎಲ್ಲ ವಿಷಯ ಚಿಂತನ ಒಳಗೆ ಹಾಕಿಬಿಟ್ಟು ಜಡ ತುಂಬಿ ಅದ್ರ ಪೂರ್ಣ ಅದನ್ನು ತೆಗೆದಾಗ ಮನಸ್ಸಿನ ಒಳಗೆ ಏನೇನು ತುಂಬಿಕೊಂಡು ಎಲ್ಲ ಖಾಲಿ ಮಾಡಿ ತುಂಬಿತ್ತು. ಅವಾಗ ಈ ವಿಚಾರ ನಿನಗೆ ಹೊಳಿಬೇಕು. ಏನ್ ವಿಜ್ಞಾನಿಗಳಿಗೆ ನೀ ಹಿಂಜರಿದ್ರೆ ಜೀವನದಾಗ ಏನೂ ಸಾಧಿಸಕ್ಕಾಗುದಿಲ್ಲ. ಪ್ರಾರಂಭಕ್ಕನುಸಾರವಾಗಿ ಬರ್ತಿರ್ತಾವ ವಿಜ್ಞಾನಿಗಳು, ಬರುವ ನಾವು ಏನ್ ಬಂದದ್ದೆಲ್ಲ ಬರಲಿ ಅಂತ ಧೈರ್ಯ ಇರ್ತಾವ. ಆ ಇರುವಿನ ನೆನವು ಒಂದಿರು. ಗೋವಿಂದ ಅಂದ್ರೆ ಆ ಸುಖಮಯವಾದಂಥ ಇರುವಿನ ನೆನವನ್ಯಾಗ ಇರು. ನಿನ್ನ ನೆನವನ್ಯಾಗ ಇರುವುದು. ಏನ್ ಬೇಕಾದ ಬರಲಿ ಪ್ರಾರಂಭಕ್ಕನುಸಾರವಾಗಿ. ಪಾರಮಾರ್ಥ ವಿಚಾರಕ್ಕೆ ನೀವು ಹೊಂದ್ಕೊಂಡೆ ಅಂದ್ರೆ ಎಲ್ಲ ತನ್ನಿಂದ ತಾನೇ ಬೆನ್ನತ್ತದೆ. ಅಧ್ಯಾತ್ಮೊಳಗ ಲಾಭದಂತ ಎಷ್ಟು ಅನುಭವಕ್ಕೆ ತಂದು ಕೊಟ್ಟರೆ ಹೇಳಿದ್ರು ಕೋಡಿ ಮನಸ್ಸು ಮತ್ತೂ ಹೀನ ವಿಷಯಗಳ ಕಡೆಗೆ ನಾವು ಹೋಗ್ತದೆ. ಬಾಣಿ ತಡ್ರಿ ತಂದದ್ದು ನಾವು ಹೋಗ್ತದೆ. ಅರ್ಜೆಂಟ್ ಐತಿ ಹೋದದ್ದು ಹೋದದ್ದು ಹೊಳ್ಳಿ ಬರಲೇ ಇಲ್ಲ. ಅದ್ರ ಕಡೆ ಹೋತಂದ್ರೆ, ವಿಷಯದ ಕಡೆ ಹೋತಂದ್ರೆ ಇತ್ತಾಗ ಹೊಳ್ಳಿ ಬರ್ತದೆ. ಚಟಗಳನ್ನು ಹಚ್ಚಿಕೊಂಡು ಭಿಕ್ಷುಕನಂತೆ ತಿರುಗಬೇಡ. ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಚಟದ ಕೈಯ ಸಿಕ್ಕೊಂಡು ಒದ್ದಾಡಾಕತ್ತೇವೆ. ಜನ್ಮಾಂತರ ಯಾಕೆ ತಿರುಗಾಕತ್ತೀವಿ? ಚಟಾದಿನ ಹಾಕೊಂಡು ನೀ ಕೊಡೋಯಪ್ಪ, ನೀ ಕೊಡೋ. ಎಷ್ಟು ದೈನಾಶ ಬಿಡ್ತೀವಲ್ಲ. ದೇವ್ರು ನಡ್ಕೋದು, ದಿನರು ನಡ್ಕೋದಿಲ್ಲ, ಚಟದ ಆಶೆ ಸಂಬಂಧಪ್ಪ. ನಿನಗೆ ಎಲ್ಲ ಚಟ, ಯಾವ ಚಟನೂ ಇರ್ಲಿಲ್ಲ ಅಂದ್ರೆ ಆ ದೇವ್ರ ನಿನಗೆ ನಡ್ಕೋತಾವು. ನೀ ಯಾವ ದೇವ್ರಿಗೆ ನಡ್ಕೋ ಅವಶ್ಯಕತೆನೇ ಇಲ್ಲ. ಚಟ ಸಂಬಂಧ ನಡ್ಕೊಳಕ್ ಹೊಂಟಿ ಅವು ಕೊಡ್ತಾವ ನಿನಗವು. ಭ್ರಮ ಆಗೈತಿ ನಿನಗೆ ಅವು ಕೊಡ್ತಾವಂತ. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ ಅವೆಲ್ಲ. ಅವು ಕೊಡ್ತಾವ, ಇವು ಕೊಡ್ತಾವಂತ. ತಾ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡೋರು ಹರಿ ಅಂತ. ಏನ್ ಮಾಡೋರಿ? ಅವ್ರು ಕೊಟ್ಟಾವನ ಹಂಗಾರ? ಇಷ್ಟೆಲ್ಲ ದೇವ್ರ ದಿನ ನಡ್ಕೊಂತೀವಿ, ಬೇಡಿದ್ದೆಲ್ಲ ಕೊಡ್ತಾವನು? ಹಂಗಾರೆ ಇದೆಲ್ಲ ಎದಕ್ ಬೇಕಾಗಿ? ದುಡಿದದು ಯಾಕ್ರಿ? ಬೇಡಿದ್ದೆಲ್ಲ ಕೊಟ್ಟಿದ್ರೆ ಲಿಸ್ಟ್ ಮಾಡ್ಕೊಂತಾವ ನಾವು. ಏನೇನ್ ಬೇಕಾಗೈತಪ್ಪ ನಿನಗಂತ ಬೇಡಿಕೆ ಎಲ್ಲ ಮಾಡ್ಕೊಂಡು ಇಂಥ ದಿನ ಬಾರಪ್ಪ ನಿನಗೆ ಕೊಡ್ತೇನೆ, ಸ್ಯಾಂಕ್ಷನ್ ಮಾಡ್ತೇನಂತ. ಯಾಕೆ ಒದರ್ಕೋತಿ? ಕೆಲ್ಸ ಇಲ್ಲ. ಒಂದನ್ನು ನೋಡಿ ಒಂದು ಅವು ಮಾಡ್ತಾವ. ನನಗದು ಹೋದಾಗ ಹಿಂಗೆ ಬಂದು ಅದಕ್ಕೆ ತಾಲಿ ಇವತ್ತು ಪ್ರಾರಂಭಕ್ಕನುಸಾರವಾಗಿ ಅದು ಏನಾಗೋದಾಕಿರ್ತೈತಿ. ಇಲ್ಲಿ ಹೋದಾಗ ಆಯ್ತು ನೋಡಪ್ಪ, ಮಕ್ಕಳನ್ನ ಕೊಟ್ಟು ನನಗೆ. ಹೌದಿಲ್ಲ? ಇವೆಲ್ಲ ಭೋಗ ಭಾಗ್ಯಗಳು ಸಿಗ್ತಾವು. ಭ್ರಮ ನಿನಗೆಲ್ಲ. ಅವನು ಹುಟ್ಟಿಸಿ ಬಿಡ್ತಾರೆ. ಎಲ್ಲ ಆಸೆಗಳು ಎಲ್ಲ ನಿಮಗೆ ಈಡೇರ್ತಾವ ಇಲ್ಲಿ. ಹೌದಿಲ್ಲ? ನಡ್ಕೊಂಡ್ರೆ ಹೆಣದೇವ್ರಿಗೆ, ಗಂಡದೇವ್ರಿಗೆ ಅಂಥವನ್ನೆಲ್ಲ ಹುಟ್ಟಿಸಿ ಬಿಡ್ತಾರೆ. ಒಂದನ್ನು ನೋಡಿ ಒಂದು ನನಗೆ ಇಲ್ಲಿ ನಡ್ಕೊಳಕೈತಿ ಅಂದ ಎಲ್ಲ ನನಗೆ ನೌಕರಿ ಸಿಕ್ತ್ರಿ, ಎಲ್ಲ ದೊಡ್ಡ ಮಕ್ಕಳು ಹುಟ್ಟಿದ್ದು, ನನಗೆ ಮದುವೆ ಆಯ್ತು, ನನಗೆಲ್ಲ ಥರದ ರೋಗ ಇತ್ತು ಹೋತು, ಹಿಂಗೆಲ್ಲ ಹರಕೆ ಹೊತ್ತಿದ್ದು ನಾನು. ಹಿಂಗೆಲ್ಲ ಒಂದನ್ನು ನೋಡಿ ಒಂದು ಅದನ್ನು ಚಾಲು ಮಾಡಿಬಿಡ್ತಾರೆ. ಯಾರದಾರ ನೀವು ಒದರ್ಕೊಂಡದ್ದು ಕೇಳಕ್ಕೆ? ಎಲ್ಲ ಅರಣ್ಯ ರೋದನ ವ್ಯರ್ಥ. ಬೇಡೋದ್ರಿಂದ, ಕೇಳೋದ್ರಿಂದ, ಪ್ರಾರ್ಥಿಸುವುದರಿಂದ ಯಾರು ಏನನ್ನು ಪಡೆಯಲಾರು, ಪಡೆದಿಲ್ಲ.
ರಾಮತೀರ್ಥರ ಅತಿ ಸ್ಪಷ್ಟ ಹೇಳ್ಯಾರ ಅದನ್ನ. ಏನ್ ಅವ್ರು ಹೇಳಿದ ಮಾತಿನ ನಂಬಿಲ್ಲ ನಾವು. ಅವ್ರು ನಡ್ಕೋತಾರ, ನಾವು ನಡ್ಕೊಂಡು ಮಕ್ಕಳಾಗಿಲ್ಲ ಅಲ್ಲಿ ಹೋಗು ನಡಿ, ಆ ದೇವ್ರಿಗೆ ನಡ್ಕೊಂಡು ಹಾಕ ಅದ ತಲೆ ತುಂಬಿ ಅದನ್ನ ಕರ್ಕೊಂಡು ಹೋಗ್ತಿದ್ದೇವೆ. ಏನ್ ಹೆಂಗಾರ ಆದ್ರೆ ಸಾಕು ನಡೀಪಂಬರ, ಯಾವ್ದಾರ ದೇವ್ರಿಗೂ ಅದಕ್ಕೆ ಅದ ಆಗೋದು ಬೇಕಾಗಿದೆ. ಏನ್ ದೇವಾನು ದೇವತೆಗಳು ಎಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಹಿಂಜರ್ಲಿಕ್ಕೆ ಹತ್ತಾರೆ, ಅಲ್ಲಿ ಮೂರ್ಖ ಮನುಜರು ಧುಮುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಾಳೆದಾಗ ಹೆಜ್ಜೆ ಇಡಕ್ಕ ಅವು ಹೆದರಾಕತ್ತಾವ. ಯಾವ ಹೊತ್ತಿನ ಕೈ ಕೊಟ್ಟು ಹೊಕ್ಕೈತಿವೋ ಪಾ ಮಾರ, ಇದು ನಮ್ಮ ಪುಣ್ಯ ಕ್ಷೀಣ ಆದ್ಮ್ಯಾಗ ಹೊಕ್ಕೈತಿದ ವಿಷಯದಾಗ ಹಣಿಕೆ ಹಾಕಕ್ಕ ಅವು ಹೆದರಾಕತ್ತಾವ. ಅಂತ ಅದ್ರಾಗ ಯಾವಾಗ ಅದ್ರಾಗ ಹೋಗಿ ಬಿದ್ದೇನು ಬಡ್ಕೋತೈತಿ ಮೂರ್ಖರು ಅಂತ. ಏನ್ ಸಿಕ್ಕಿತೋ ಸಿಕ್ಕಾಕಿಲ್ಲ. ಮೋಕ್ಷಾಪೇಕ್ಷೆಯಿಂದ ದುಃಖಿಯಾದವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ. ವಿಷಯಾಪೇಕ್ಷೆಯಿಂದ ಸುಖಿಯಾದವರು ಯಾರೂ ಇಲ್ಲ. ಹೌದು, ವಿಷಯದ ಇಚ್ಛೆಯನ್ನು ಮಾಡದಿರು, ಮಾಡಿ ಕೆಡದಿರು ಅಂತ. ಹಿಂಗಿದ್ರೆ ಆರಾಮಿರ್ತೀವಿ ನಾವು. ಅದಕ್ಕಾಗಿ ಪ್ರಯತ್ನ ಮಾಡಿ ಅವನ್ನೆಲ್ಲ ಮಾಡ್ಕೊಂಡಿಪ್ಪ. ಏನೇನು ಮನಸ್ಸಿಗೆ ಬಂದತ್ತೆ ಅದನ್ನೆಲ್ಲ ಗಳಿಸಿದಿ, ಸಂಗ್ರಹ ಮಾಡಿದಿ, ಆರಾಮದಿ ಏನಂಗಾರಂದ್ರೆ ಎಲ್ಲ ಆತಿಪ್ಪ. ನಿನ್ನ ಮನಸ್ಸಿಗೆ ತಕ್ಕಂಗೆ ಎಲ್ಲ ಆತಿಪ್ಪ. ದೊಡ್ಡ ನೌಕರಿ ಸಿಕ್ತಿ, ದೊಡ್ಡ ಯಾಕ್ರಿ ಚಲೋ ಹಿಂದ್ ಸಿಕ್ಲು, ಚಲೋ ಮಕ್ಕಳದು, ಎಲ್ಲ ಅಧಿಕಾರ ಸಿಕ್ತಿ, ಕೀರ್ತಿನೂ ಬಂತು. ತತಕ್ಯಂ 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 ಎಲ್ಲ ಮಾಡಿದಿ, ಸಿಕ್ತೆ ನಿನಗೆ ಆರಾಮ ಅಂದ್ರೆ ಸುಖ ಕೊಡ್ತಾ ಅಂತದ್ದೆಲ್ಲ ಮಾಡಿದಿಪ್ಪ. ಎಲ್ಲ ಥರದ ಅನುಕೂಲ ಮಾಡ್ಕೊಂಡಿಪ್ಪ. ಭದ್ರವಾದ ಕ್ವಾಟಿ ಹಂಗ ಮನಿ ಯಾಕ್ರಿ ಕಟ್ಸಿದಿ, ಆರಾಮದಿಯಾ? ಭ್ರಾಂತಿ ಆತ ಅವನ್ನೆಲ್ಲ ಮಾಡು. ಅದಕ್ಕೆ ಮಹಾತ್ಮರು ಅವಕ್ಕೆ ಮಹತ್ವ ಕೊಡ್ಲಿಲ್ಲ. ಕೆಟ್ಟ ಹೋಗು ನಾವು ಬೇಕಾದಷ್ಟು ಇದ್ರು ವೇಳೆ ಅದಕ್ಕೆ ಕಳಿಲಿಲ್ಲ ಅವರು. ಏನ್ ಆಡಂಬರ ಜೀವನ ಯಾಕೆ ಮಾಡಲಿಲ್ಲ? ಏನ್ ಅದ್ರಾಗ ವೇಳೆ ಕಳೆದ, ಅದ್ರಾಗ ಮತ್ತಷ್ಟು ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಅದ ಗಟ್ಟಿ ಆಕೈತಿ. ಮತ್ತೆ ಎಂತ ಯಾಗಿದ್ರಾಗ ಜೀವನ ಸಾಗ್ತಿದಾರೆ. ಎದೃಚ್ಛ ಲಾಭ ಸಂತ ಹೆಂಗಿದ್ರು ಅವ್ರಿಗೆ ಬರೋಬ್ಬರಿ ಅನ್ಸುತ್ತೆ. ನಮ್ಮ ಹಿರಿವಿನ ಕಡೆ ಲಕ್ಷ ಕೊಟ್ಟ, ನೀ ಅದ್ರ ಕಡೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ನೀ ಬೇಕಾದಂಗೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಟ್ರಿ ಅನ್ನೋದು ನಿನಗೆ ನೆಮ್ಮದಿನ. ಏನ್ ಯಾಕ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗುತ್ತೆ? ಅದು ನಿನ್ನೊಳಗೆ ಐತೆ. ಅಂತರಂಗದಲ್ಲಿ ಅನುಭವಕ್ಕೆ ಬರುವುದು, ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗುತ್ತೆ? ನಿನ್ನ ಲಕ್ಷ್ಯ ಎಲ್ಲಿ ಐತಿ ನೋಡ್ಕೋ. ಆಂತರಿಕ ಒಳಗೆ ಲಕ್ಷ್ಯ ಐತಿ, ಏನು ಬಹಿರ್ಮುಖ ಈಗೈತಿ ನೋಡು. ಹೊರಕಡೆಗೆ ಐತೈತಿ ಎಲ್ಲ. ನೀವು ವೃತ್ತಿ ಹೊರಕಡೆಗೆ ಆದ್ರೆ ಎಂದಿಗೆ ಸಮಾಧಾನ ಶಾಂತಿ ಸಿಗುತ್ತೆ? ಹೌದು, ಬಹಿರ್ಮುಖ ವೃತ್ತಿ ಯಾವ ಇಂದ್ರಿಯಗಳಿಗೂ ಆನಂದ ಅನುಭವಕ್ಕೆ ಬರುತ್ತೆ. ಆಯಾ ವಿಷಯ ವಸ್ತುಗಳು ಹತ್ತವ. ಏನ್ ಬಹಿರ್ಮುಖ ವೃತ್ತಿಗೆ ಆನಂದ ಅನುಭವಕ್ಕೆ ಬರೋಲ್ಲ, ಆ ವಿಷಯ ವಸ್ತುಗಳು ದೊರೀತಾವು. ಅದರಿಂದ ಧನು ಆಕೈತಿ. ಎಷ್ಟೇ ವಿಷಯ ಗಳಿಸಿ ವಿಷಯ ಸಂಪರ್ಕ ಭೋಗ ಮಾಡಿದ್ರು ಸುಧಾ ಅದರಿಂದ ತೃಪ್ತಿ ಅನ್ನುವಂಥದ್ದು ಐತೆ ನೋಡಿ. ಏನ್ ಅದರಿಂದ ನಿನಗೆ ತೃಪ್ತಿ ಸಿಕ್ಬಿಟ್ಟಿದ್ರೆ ಯಾಕ್ರಿ ಇಟ್ಕೊಂಡು ನಿದ್ದೆಗೂ ಕೆಲಸ ಐತಿದ್ದಿ, ನಿನಗೆ ಆರಾಮಿರ್ಬೋದಾಗಿತ್ತಲ್ಲ ಅದ್ರಾಗ. ನೀನು ಒಳಗೆಲ್ಲ ಗಂಡನಾಗ ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಬೇಕಾದಷ್ಟು ನೀ ಈ ವೇದಾಂತದ ಇದ್ರಾಗ ತೊಡಗಿದ್ರು ನೆಮ್ಮದಿ ಇಲ್ಲ. ನೀನು ಒಳಗ್ ಗಂಡನಾಗ ಬಾಳೆನ ನೆಟ್ಗ ಆಗ್ಬೇಕು ಅನ್ನೋದು ಐತಿ. ಬಾಳೆದಾಗ ಆಸಕ್ತಿ ಇಟ್ಕೊಂಡು ಕುಂತಾವ ಏನ್ ಈ ಲೋಕದ ಬಾಳೆ ಅಲ್ಲ, ಪರಲೋಕದ ಬಾಳೆನೂ ಅದು ಸುಖ ಹೊಂದ್ಬೇಕಂತ ಪರಲೋಕದ ಆಶೆ ಇಟ್ಕೊಂಡು ಕುಂತಾನ. ಏನ್ ಒಳ್ಳೆ ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಾದಿಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋ ಇಚ್ಛೆ ಇಟ್ಕೊಂಡು
ಅದಕ್ಕೆ ಈ ಲೋಕದಾಗ ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುತ್ತದೆ. ಏನ್ ಅದಕ್ಕೆಲ್ಲ ನೀರು ಬಿಡಿ. ಈ ಲೋಕದ ಬಾಳೆ ಆಗ್ಲಿ ಪರಲೋಕದ ಬಾಳೆ ಆಗ್ಲಿ ಯಾವುದು ಸುಖ ಕೊಡುವುದು ಬಿಟ್ಟು ಬಿಡೋದಕ್ಕೆಲ್ಲ ನೀರು. ಏನ್ ಹಿಂಗೆ ತಿಳಿದ ಯಾವ ಕೈ ತನ್ನೊಳಗ ತಾನು ನೋಡ್ಕೊತಾನ ಅವನು ನೆಮ್ಮದಿಯನ್ನು ಹೊಂತಾನ. ತಾನೇ ತಾನ ಗುಡಿ ಮಠ ಇದು ಹೇಳೋದು ಕೇಳೋದು ನಡೆಯೋದು ಅನ್ನೋದು. ಸಮಾಧಿ ಹತ್ತುವರೆಗೂ ಹೇಳೋಂಗ ಸಮಾಧಿ ಹತ್ತಬೇಕು, ಕೇಳೋಂಗ ಸಮಾಧಿ ಹತ್ತು. ಜ್ಞಾನ ಸಮಾಧಿ, ಸೂರ್ಯಾವಸ್ಥೆ, ಏನ್ ಮೂರು ಅವಸ್ಥೆಗಳನ್ನು ಮೀರಿ ನಾಲ್ಕನೇ ಅವಸ್ಥೆಯನ್ನು ಹೊಂದುವವರೆಗೂ ಇದು ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು ನಿರಂತರವಾಗಿ. ಒಳಗಿನ ವಾಸನ ಹೋದಾಗ ಆ ಸ್ಥಿತಿಯನ್ನು ಹೊಂದಾಕ ಬರ್ತೈತೆ ನಮ್ಗೆ. ಒಳಗ್ ಗಂಡನಾಗಿ ಇವನ್ನೆಲ್ಲ ವಾಸನ ಇಟ್ಕೊಂಡು ಬೇಕಾದಂಗೆ ಶಾಸ್ತ್ರ ಹೇಳಿರು ಕೇಳಿರು ಎಷ್ಟು ಜನ್ಮಕ್ಕೂ ಆಗುದಿಲ್ಲ. ಏನ್ ಒಳಗೆಲ್ಲ ವಿಷಯದ ವ್ಯಾಮೋಹ ಇಟ್ಕೊಂಡು ಬೇಕಾದಂಗೆ ಶಾಸ್ತ್ರ ಪಾರಂಗತ ಆಗ್ಯದಂದ್ರು ರಾಗದ್ವೇಷಗಳ ಒಳಗೆ ಹಂಗ ಇದ್ವು ಅಂದ್ರೆ ನರಿ ಬುದ್ಧಿ ಅಂತ ಶೃಗಾಲ ಸಮಾನ ಅಂತ. ನರಿ ಬುದ್ಧಿ ಇಟ್ಕೊಂಡ್ ಯಾಕ್ರಿ ಅಂತ ಅವ ಎಂದೂ ಆಗುದಿಲ್ಲ. ಯಾವ ಮನುಷ್ಯನು ಆದ್ಯಂತ ರಹಿತನು ವಾಸ್ತವಿಕ ಜ್ಞಾನ ಸ್ವರೂಪವನ್ನು ಹೊಂದಿರುವನು ಅವನನ್ನು ನಾನು ದೇವನೆಂದು ಕರೆಯುವನು. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇದ್ದಕ್ಕಿದ್ದಂಗಿದ್ದದ್ದು ವಸ್ತು ಯಾವುದೈತಿ ಅದ ತನ್ನ ಸ್ವರೂಪ. ಆ ಜ್ಞಾನವನ್ನು ಮಾಡಿಕೊಂಡ ಅವನು ಸುಖದಿಂದ ಇರ್ತಾನೆ. ಏನ್ ಈ ತೋರೆಡುವಂತ ಬದಲಾವಣೆ ಆಗುವಂತ ವಸ್ತುಗಳನ್ನು ತಿಳ್ಕೊಂಡು ನಾವು ಎಂದೂ ನೆಮ್ಮದಿ ಇದೆ. ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪಕ್ಕೆ ಅಹಂಕಾರವು ಏನನ್ನು ಮಾಡಲಾರದು. ಏನ್ ನಿದ್ರೆಯೊಳಗೆ ಅಹಂಕಾರ ಅಡಗಿದಾಗ ಆರಾಮಿಗೆ ಏನಾರು ಆಗೈತೇನ? ಇಲ್ಲಿ ಹೆಚ್ಚು ಕಡಿಮೆ ಆಗೈತೇನ? ದಿನನಿತ್ಯ ನಾವು ಆನಂದ ಅನುಭವ ಮಾಡ್ತೇವೆ. ಅದು ಏನಾರ ನಿನ್ನೆದು ಇವತ್ತಿಂದು ನಾಳಿದು ಬೇರೆ ಬೇರೆ ಆಕೈತೇನ? ಏನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಅನುಭವ ಬರ್ತದೆ. ಪ್ರಕೃತಿ ವಿಕಾರಗಳು ಪ್ರಕೃತಿಯಲ್ಲಿ ಅದಾವ ಹೊರತು ಆರಾಮಿಗೆ ಅವು ಹಚ್ಚುದು. ಆರಾಮನ ಅನುಭವಕ್ಕೆ ಬರ್ತೈತೆ ಹೊರತಾಗಿ ಮನುಷ್ಯನ ವಿಕಾರಗಳು ಆರಾಮಿಗೆ ಹಚ್ಚುತ್ತದೆ. ಸಂಕಟ ಕಾಯಮೋ ಇನ್ನು ಆರಾಮ್ ಕಾಯಮೋ ಅಂದ್ರೆ ಸಂಕಟ ಕಾಯಮ ಆಗಿದ್ರೆ ಆರಾಮ್ ಇರ್ಬೇಕನ್ನೋ ಇಚ್ಛಾ ಯಾರಿಗೆ ಆಕತ್ತಿದ್ದೀರಿ? ಆರಾಮ ಯಾವಾಗಲೂ ಇದ್ದದ್ದು ಅದ್ರ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಅದು ಅನುಭವ ಬರ್ತದೆ. ಧ್ಯಾನ ಕೂತ ಇದನ್ನ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ ಅಂದಾಗಿ ಅದು ಹೊಳಿತೈತಿ ನಮಗೆ. ಈಗ ಈ ಮನುಷ್ಯನ ಜನ್ಮ ಇದ್ದಾಗನೇ ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಶರೀರ ನೀನಾಗದೆ ಇರು ಅಂದ್ರೆ ಆರಾಮಿರ್ತಿ. ಶರೀರ ನೀನಾಗಿದ್ದಂದ್ರೆ ನಿರಂತರ ಸಂಕಟ ಹೊಂದ್ತೀನಿ. ನಿರಂತರವಾಗಿ ಅಸೀಮ ಸತ್ಯ ಸ್ವರೂಪದ ಚಿಂತನೆಯನ್ನು ಮಾಡುತ್ತಿರುವವನಿಗೆ ಪುನರ್ಜನ್ಮದ ಭಯವಿಲ್ಲ. ಬಿಟ್ಟು ಬಿಡದ ಯಾವಾಗಲೂ ಎಡೆಬಿಡದೆ ಅಭ್ಯಾಸವನ್ನು ಯಾವ ಮಾಡ್ತಿರ್ತಾನೆ ನಾವು. ಪುನರ್ಜನ್ಮದ ಭಯ ಇಲ್ಲ ಅವನು. ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡಾಗ ಯಾವಾಗಲೂ ಅದರ ನೆನವು ಉಳಿಯಾಕ ಬರ್ತದೆ. ಒಂದೀಟು ವಾಸನ ಇತ್ತಂದ್ರೆ ಬಿಡು ಪುರುಷತ್ಲಿ ಮತ್ತೆ ಅದ್ರ ಹೇಳ್ಕೊಂಡು ತನ್ನಂಗೆ ಮಾಡ್ಕೊತೈತೆ. ವಾಸನಾ ರಹಿತ ಆದಾಗ ಎಡೆಬಿಡದೆ ಅಭ್ಯಾಸ ಮಾಡಕ್ ಬರ್ಬೇಕು ನಾವು. ಏನ್ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಹೃದಯ ಗ್ರಂಥಿ ನಾಶ ಆದಾಗ ಅವಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ನಮಗೆ ಎಡೆಬಿಡದೆ ಅಭ್ಯಾಸ ನಡೀತೈತಿ. ಮನಸ್ಸು ಚಂಚಲ ಆಕೈತಿ ಅಂದ್ರೆ ಅಲ್ಲಿ ಅಭ್ಯಾಸ ನಡೆದ್ರೆ ಕುಂಠಿತ ಆಕೈತಿ. ಅಲ್ಲಿ ಅಭ್ಯಾಸ ಏನ್ ಚಂಚಲ ವೃತ್ತಿ ಒಳಗೆ ವಾಸನ ಆಯ್ತು ಅಂದ್ರೆ ಚಂಚಲ ಆಕೈತಿ. ಅಲ್ಲೇ ಇದಾನಂದ್ರೆ ಸುಧಾ ಮತ್ತು ಅದು ಹತ್ತುದನೇ ಇಲ್ಲ, ಮತ್ತು ಆ ಕಡೆನೇ ಹೋಗ್ತೈತೆ ಎಳತ. ಏನ್ ಮರಿ ಬಂದ ಅರಿಯೇ ಮೋಕ್ಷ ಅಂತ. ಈ ದೃಶ್ಯ ದರ್ಶನದ ಭಾವ ನಾಶ ಆದ ಬಳಿಕ ಹೃದಯದಲ್ಲಿ ಸಂಸಾರದ ಭಾವನೆಯು ಉತ್ಪನ್ನವಾಗುವುದಿಲ್ಲ. ಹೌದು,
ತಾನು ತನ್ನೆದುರಿಗೆ ಬರಲಾರ, ತನ್ನೆದುರಿಗೆ ಬಂದದ್ದು ತಾನಾಗಲಾರ ಅಂತ. ಹೌದು, ಅರಿವಿಸ್ಕೊಳ್ಳೋದೆಲ್ಲ ಅದು ಜಡ. ಜಡದ ನೆನಪು ಮಾಡ್ಕೋತ ಕೂತ್ರ ನಮಗೆ ಬೇಕಾದದ್ದು ಸಿಗುವುದಿಲ್ಲ. ನಮಗೆ ಬೇಕಾದ ವಸ್ತು ಅದು ಜಡ ಅಲ್ಲ, ಅದು ಅರಿವಿಸ್ಕೊಳ್ಳುವಂತಹದ್ದಲ್ಲ. ಅದು ಎಲ್ಲವನ್ನು ಅರಿತಕ್ಕಂಥದ್ದು, ಅದ ಸುಖರೂಪವಾದದ್ದು. ಹಿಂದಿನ ಮಹಾತ್ಮರೆಲ್ಲ ವಿಷಮವಾದದ್ದೆಲ್ಲ ಕೈಬಿಟ್ಟು ಸಮಾಧಿಯನ್ನು ಹೊಂದಿ ಇದರ ಲಾಭವನ್ನು ಮಾಡಿಕೊಂಡು, ಸಮಾಧಿ ಹೊಂದದ ಹೊರತಾಗಿ ಇದರ ಅನುಭವ ಆಗುವುದು ಶಕ್ಯನೇ ಇಲ್ಲ. ಸಮಾಧಿ ಜ್ಞಾನ ಸಂಜ್ಞೆ ಕಮ್ಮಂದ ಸಮಾಧಿ ಹೊಂದದ ಹೊರತಾಗಿ ವಿಷಮದ್ದೆಲ್ಲ ಕೈಬಿಟ್ಟು ಬುದ್ಧಿ ಸಮಸ್ಥಿತಿಯಲ್ಲಿ ನಿಂತಾಗ ಸತ್ಯದ ದರ್ಶನ ನಮಗಾಕೈತಿ. ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಸುಖಿಯಾದವರು ಯಾರು ಬರ್ರಿ? ಇದ್ರ ಬೆನ್ನು ಹತ್ತಿ ಯಾರು ಸುಖ ಹೊಂದ್ಯಾರ? ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ಭ್ರಮ ಹೋಗ್ಬೇಕು ನೋಡ್ರಿ. ಭೋಗ ವಾಸನೆಗಳ ಅಭಾವವೇ ಮೋಕ್ಷ ಅಂದರೆ ಪೂರ್ಣ ನಾಶ ಆಗ್ಬೇಕು. ಜಗತ್ತಿನ ಯಾವುದೇ ವಸ್ತುಗಳನ್ನು ಭೋಗ ಮಾಡಿ ಸುಖ ಹೊಂದಬೇಕನ್ನೋ ಆಶೆ ಪೂರ್ಣ ನಾಶ ಆದಾಗ ನಿನಗೆ ಮುಕ್ತಿ. ವಾಸನೆಗಳ ಲಯವೇ ಸುಷುಪ್ತಿ. ವಾಸನೆಗಳಲ್ಲಿ ಅಡಗಿದಾಗ ನಿದ್ದೆ ಅದತಿ ತಾತ್ಪೂರ್ತಿಕ. ಅದು ಪೂರ್ಣ ನಾಶ ಆದಾಗ ನಿನಗೆ ಸಮಾಧಿ ಸ್ಥಿತಿ ಅನುಭವ. ಸಂಪೂರ್ಣ ಕರ್ಮ ಫಲ ತ್ಯಾಗಕ್ಕೆ ಜ್ಞಾನಿಗಳು ಸನ್ಯಾಸ ಅಂತ ಕರೀತಾರೆ. ಅಂದ್ರೆ ವಿಷಯಗಳ ತ್ಯಾಗ. ಯಾವುದೇ ಕರ್ಮಗಳನ್ನ ಮಾಡೋದ್ರಿಂದ ವಿಷಯ ವಸ್ತುಗಳು ಸಿಗ್ತಾವೆ. ನಾವು ಕರ್ಮ ಫಲ ಅಂದ್ರೆ ಇಚ್ಛಾನ ಮಾಡಕ್ ಹೋಗುದು. ನಾವು ಅಂದ್ರೆ ನಾವು ಏನಾರು ಮಾಡ್ಬೇಕನ್ನೋ ಕರ್ತವ್ಯ ಅವ್ನು ಉಳಿದಿಲ್ಲ ಅಂತ. ವಿಷಯದ ಇಚ್ಛಾ ಆಯ್ತು ಅಂದ್ರೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದಿರ್ತೈತೆ. ಪೂರ್ಣ ಏನಾರ ಮಾಡ್ಬೇಕು ಅನ್ನೋದು ಉಳಿದು ನಾವು ನಿಜವನ್ನು ತಿಳಿದ ಮ್ಯಾಗ ಆವ ಕರ್ಮದ ಕಾಟ ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಭೋಗ ವಾಸನೆಗಳ ಅಭಾವವೇ ಜ್ಞಾನಿಯ ಉತ್ತಮವಾದಂತಹ ಲಕ್ಷಣ. ಕೇಳಬೇಡ ಅಂತಿದ್ರು ಅಜ್ಜವರು. ಜಗತ್ನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಎಲ್ಲಟ್ಟು ಉಳಿಬಾರ್ದು. ಉಳಿತೆ ಅಂದ್ರೆ ಮತ್ತೆ ನೀವು ಹುಟ್ಟಿ ಬರಬೇಕು. ಎದರ ಮ್ಯಾಗಾರ ಪ್ರೀತಿ ಐತೆ ಅಂದ್ರೆ ಅದಟ್ಟು ಆಗಿದ್ರೆ ಚಲೋ ಆಗಿತ್ತಂದ್ರೆ ಮತ್ತೆ ಬರಬೇಕಾಗತ್ತೆ. ಎದರ ಬಗ್ಗೆನೂ ಲವಲೇಶವು ಸ್ವಲ್ಪ ಉಳಿಯದಂತೆ ಅವನ ವಾಸನ ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಕೆಲಸ ನಾವು ಮಾಡ್ಬೇಕಾಯ್ತು. ಎದರಲ್ಲಿ ಆಸಕ್ತಿ ಇರಬಾರ್ದು. ಎಲ್ಲ ಕೈ ಬಿಡೋದನ್ನ ಇದು. ಈ ದೇಹ ತಾದಾತ್ಮ್ಯ ಭಾವನೆ ಎಲ್ಲಕ್ಕಿಂತ ವಿನಾಶಕಾರಕವಾದದ್ದು. ದೇಹ ನಾನೆನ್ನೋ ಭಾವನೆ ಅವ ಆತ್ಮಘಾತಕ. ದೇಹ ನಾನಂತ ತಿಳ್ಕೊಂಡವ ಆತ್ಮಘಾತಕ್ಕೆ. ಎಲ್ಲಕ್ಕಿಂತ ಮಹಾಪಾಪ ದೇಹ ತಾನೆನ್ನುವುದೇ ಮಹಾಪಾಪ ಅಂತ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂತ. ದೇವರ ನಾನದೇನೆನ್ನು ತಿಳುವಳಿಕೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ ಎಲ್ಲ ಮಹಾತ್ಮರು ನಿರ್ಮಲವಾದಂಥ ಇರುವನ್ನು ಲಕ್ಷಿಸನ ಬೋಧ ಮಾಡ್ಯಾರ. ಅದನ್ನು ಲಕ್ಷಿಸನ ಅದರ ಅನುಭವ ಮಾಡ್ಕೊಂಡಾರ. ಅದನ್ನು ಕುರಿತಾನ ಅದನ್ನು ಬಿಟ್ಟ ಅವರು ಅದರ ನೆನಪಿನಾಗೆ ಕಾಲು ಕಳೆದಾರ. ಇರುವನ ನೆನಪಿನಾಗೆ ಕಾಲು ಕಳೆದ್ರು. ಇಡೀ ಜನ್ಮೆಲ್ಲ ಅದರಾಗ ಕಳೆದ್ರು. ಈ ತೋರೆಡಗುವಂತ ಆ ವಿಷಯ ವಸ್ತುಗಳಲ್ಲಿ ಕಾಲು ಕಳೆಯಲಿಲ್ಲ. ಅವರು ವಿಷಯ ಚಿಂತನದೊಳಗೆ ಕಾಲು ಕಳೆಯಲಿಲ್ಲ. ಭೋಗೇಚ್ಛೆಯನ್ನು ಪರಿತ್ಯಜಿಸುವುದರಿಂದ ಮನವು ಪೂರ್ಣ ಶಾಂತ ಬರ್ಬೋದು. ಭೋಗವಾಸನ ಸ್ವಲ್ಪ ಉಳಿಯದಂಗೆ ನಾಶ ಮಾಡಿಕೊಂಡೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಮನಸ್ಸಿನೊಳಗೆ ಎಲ್ಲ ವಾಸನೆಗಳನ್ನು ತುಂಬಿಕೊಂಡು ಎಲ್ಲ ಅವನ್ನೆಲ್ಲ ಖಾಲಿ ಮಾಡುವುದು.
ಅದರಿಂದ ಸುಖ ಸಿಗ್ತೈತಿ, ಇದರಿಂದ ಸುಖ ಸಿಗ್ತೈತಿ ಅಂತ ಎದ್ರಾಗ ಸುಖ ಸಿಗ್ತೈತಿ ಅವನ್ನೆಲ್ಲ ತೆಗೆದು ಹಾಕಿ ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅವು ನಿನಗೆ ಸುಖ ಕೊಡುದು. ಎಲ್ಲ ತೆಗೆದು ಹಾಕಿದ ನಿನಗೆ ಬೇಕಾದದ್ದು ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಬರಕ್ಕೆ ಶುರು ಆಕೈತಿ. ಏನ್ ಸತ್ಸಂಗದೊಳಗೆ ನೀ ತೊಡಗಿದೆ ಅಂದ್ರೆ ಶುಭಾಶುಭ ಕರ್ಮಗಳು ಸಮೂಲವಾಗಿ ನಾಶ ಆಗುತ್ತೆ. ಈ ಚಲೋದು ಕೆಟ್ಟ ಅನ್ನೋದು ಯಾವುದು ಉಳಿದು ಏನ್ ನಿರಂತರ ಇದರ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ ಮನಸ್ಸೇ ಎಲ್ಲ ಓಡಾಡ್ತೈತೆ. ಅದು ಆನಂದಮಯವಾದ ಇರು ಓಡಾಡುದಿಲ್ಲ. ಮನುಷ್ಯನ ಹೊಲಸನ್ನ ಬೆಂಕಿಯಿಂದ ಸುಡಾಕ್ ಬರ್ತೈತೇನೋ, ನೀರಿನಿಂದ ತೊಳೆಯಕ್ ಬರ್ತೈತೇನೋ. ಮನುಷ್ಯನ ಮಾಲಿನ್ಯ ಹೋಗ್ಬೇಕಾತಂದ್ರೆ ಏನ್ ಮಾಡ್ಬೇಕು? ತಪ್ಪು ತಿಳುವಳಿಕೆಯಿಂದ ಮನಸ್ಸು ಹೊಲಸಾಗಿದೆ. ಸರಿಯಾದ ತಿಳುವಳಿಕೆ ಮಾಡ್ಕೊಂಡಾಗ ಅದು ಹೋಗ್ತೈತಿ. ನಿಜವಾದ ಸುಖ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ್ಬೋದು. ಸ್ವತಃ ನೀನ ಅದನ್ನ ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡೆ ನಿನ್ನೊಳಗೆ ನೀನು ನೋಡ್ಕೊಂಡೆ ಅಂದ್ಕೊಂಡಾಗ ಸಿಗುವುದು. ಶ್ರದ್ಧಾಯುಕ್ತವು ಪವಿತ್ರವೂ ಆದ ಬುದ್ಧಿಗೆ ಮಾತ್ರ ಅದು ಗೋಚರಕ್ಕೈತಿ. ನೀ ಕೇಳಿಕೆಗೆ ಅದು ಸಾಧ್ಯ ಇಲ್ಲ. ಅದು ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಅನುಭವ ಇಲ್ಲೇ ಹೇಳ್ತಾನ ಅದೇನು ಮಾತಿನ ಜ್ಞಾನ ಹೇಳಕ್ ಬರ್ತೈತಿ. ನೀ ಸ್ವತಃ ಇದನ್ನ ನೀವು ಕಂಡ್ಕೋಬೇಕಾಗೈತಿ. ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಾಗ ಇದನ್ನ ಅನುಭವ ಮಾಡ್ಕೊಳಕ್ತೈತಿ. ಅಂತಃಕರಣ ಸ್ವಚ್ಛ ಇಲ್ಲದ ಹೊರತು ಇದನ್ನ ಅನುಭವಕ್ಕೆ ಬರುದಿಲ್ಲ. ಶಾಸ್ತ್ರ ಹೇಳಾಕೇನ ಅಂತಃಕರಣ ಸ್ವಚ್ಛ ಇದ್ರು ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ. ಏನು ಇದ್ರಾಗ ಮುನಿಗ್ಯಾನಪ್ಪ ಅನ್ನೋದಂಗ ನಾಟಕ ಮಾಡ್ತಾನೆ, ಹೇಳ್ತಾನೆ. ಅದ್ರ ಹೊಂದಾಕಾಗುದಿಲ್ಲ. ಮಾತಾಡಕ್ ಬರ್ತೈತಿ, ಇರಾಕ್ ಬರುದಿಲ್ಲ. ಇರ್ಬೇಕಾತಂದ್ರೆ ಅಂತಃಕರಣ ಮಾಲಿನ್ಯ ಎಲ್ಲ ಹೋದಾಗ ಬರ್ತೈತಿ. ಅದು ಸತ್ಶಾಸ್ತ್ರ ಶ್ರವಣದಿಂದಲೂ ಸತ್ಸಂಗದಿಂದಲೂ ಬುದ್ಧಿಯನ್ನು ತೀಕ್ಷ್ಣ ಮಾಡಿಕೊಳ್ಳಬೇಕು. ಹೌದು, ಬುದ್ಧಿ ತೀಕ್ಷ್ಣ ಆದಾಗ ಇದರ ಅಭ್ಯಾಸ ಮಾಡಕ್ ಬರ್ತೈತಿ. ನಮ್ಗೆ ಅಭ್ಯಾಸ ಯಾಕೆ ಮಾಡೋವಾಗ ಬುದ್ಧಿ ಮಂಡಾಗ್ಬಿಟ್ಟೈತಿ. ವಿಷಯ ಚಿಂತನೆ ಮಾಡಿ 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 ಎಲ್ಲ ಮಂಡಾಗ್ಬಿಟ್ಟೈತಿ. ಬುದ್ಧಿ ಹರ್ತಾಗ್ಬೇಕು. ಅಂತ ವಿಚಾರಗಳು ನಮ್ಮಲ್ಲಿ ಜಾಗೃತಕ್ಕವು. ಹೆಂಗ್ ಬುದ್ಧಿ ತೀಕ್ಷ್ಣಕತಿ ಹಂಗ ವಿಚಾರಗಳು ನಮ್ಮಲ್ಲಿ ಜಾಗೃತಕ್ಕವು. ಇದು ಯೋಗಿಗಳ ಯೋಗದ ಮೊದಲನೇ ಭೂಮಿಕೆ. ಸತ್ಶಾಸ್ತ್ರ ಶ್ರವಣ ಮಾಡೋದು, ಅದರ ಸತ್ಸಂಗದೊಳಗೆ ಯಾವಾಗಲೂ ಇದ್ದು ಬುದ್ಧಿಯನ್ನ ತೀಕ್ಷ್ಣ ಮಾಡ್ಕೋಬೇಕು. ಅವಾಗ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ. ಬುದ್ಧಿ ತೀಕ್ಷ್ಣ ಆತ ಅಂದ್ರೆ ಯಾವ್ದು ನಿತ್ಯ, ಯಾವ್ದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದ. ಮಂದ ಬುದ್ಧಿಗೆ ಏನ್ ತಿಳಿಬೇಕು? ವಿಚಾರ ಮಾಡೋ ಸಾಮರ್ಥ್ಯ ಕುಂಠಿತ ಆಗೋಗಿದೆ. ಬುದ್ಧಿಗೆಲ್ಲ ಮಂಡ ಗೆದ್ಲಿ ತಿಂದ್ಬಿಟ್ಟೈತೆ ಅಂತ ಎಂದೂ ಆಗುದಿಲ್ಲ. ಸದಾ ಆನಂದಮಯವಾದ ಇರುವನ್ನ ಯಾವ ಅನುಭವ ತಗೊಂಡದನ ಅವಾಗ ಕ್ರಿಶ್ಚಿಯನ ಅಂತಾರೆ. ಅವನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಕ್ರಿಯಾಸ್ತ ಸ್ಥಿತಿ, ಕ್ರೈಸ್ತ ಅಂತಾರೆ. ಆಚಾರ ಪ್ರಭೋ ಧರ್ಮ ಅಂತಾರೆ. ಆಚರಣೆಗಿನ ಧರ್ಮ ಅಂದ್ರೆ ಬರೀ ಬಾಯಿ ಮಾತಿನಿಂದ ಮಾತಾಡಿದ ಅಲ್ಲದು. ಅದರಂತೆ ನೀ ಇರಬೇಕಲ್ಲ, ನಡ್ಕೋಬೇಕಲ್ಲ. ಈ ಶರೀರದಾಗ ಎಷ್ಟು ದಿನ ಇರೋರು ನೀವು? ಎಲ್ಲರನ್ನು ಬಾಳೆ ಕಚ್ಚೆ ಹೊಕ್ಕಿರ, ನೀವು ಸಾಯ್ತೀರ. ಅವ್ರದಟ್ಟು ನೋಡಬೇಕಂತಾನ. ಆ ಮೊಮ್ಮಕ್ಕಳದು ಮರಿಮಕ್ಕಳದು ನೋಡಬೇಕಂತಾನ. ಏನ್ ಮಾಡವ ನೋಡಿ ಅದನ್ನ ಜನ್ಮಾಂತರ ನೋಡ್ಕೊತ ಮಾಡಿದ್ದ ಮಾಡು. ಇದನ್ನ ನೋಡೋದಿಲ್ಲ, ನೋಡೇ ಇಲ್ಲ ನೀನು. ಜನ್ಮಾಂತರ ನೋಡ್ಕೊಂತ ಬಂದಿದ್ದಾನ. ನೀ ಏನ್ ಮಾಡಿ ಅದನ್ನು ಅವರು ಮಾಡ್ತಾರ. ವಿಷಯ ಸಂಗ್ರಹ, ವಿಷಯ ಭೋಗ, ಅದನ್ನ ಮಾಡಿ ಯಾರ್ಯಾರು ಎಷ್ಟೇ ಸುಖಿಗಳಾಗಿ ನೋಡ್ಕೊ. ಉಳ್ದೈತಿನ ಅದು? ಮಾಡಿದ್ದೇನು ಉಳ್ದೈತಿ? ನಾಶ ಆಗಿ ಹೋಗೈತಿ ಮತ್ತು ದುಃಖನ ಉಳ್ದೈತಿ.
ಅದನ್ನ ನೋಡ ಅವ್ನಿ ಒಳ್ಳೆ ಮಾಡಿದ್ದ ಮಾಡೋ ಕಿಸುಬಾಯಿ ದಾಸ ಅಂತ. ಮೊಮ್ಮಕ್ಕಳದಷ್ಟು ಬಾಳೆ ನೋಡ್ಬೇಕು, ಮಕ್ಕಳದಷ್ಟು ಬಾಳೆ ನೋಡ್ಬೇಕು. ಅದ್ರಾಗ ಆಸಕ್ತಿ ಹುಟ್ಟಿ ಮತ್ತು ಅಲ್ಲೇ ಹೋಗವಲ್ಲ, ವಾಸನ ಕಟ್ಕೊಂಡು ಅಲ್ಲೇ ತಿರ್ಗವ, ಮತ್ತೆ ಹುಟ್ಟಿ ಬರವ. ಪಿಶಾಚಿ ಆಗಿದ್ರು ಅಲ್ಲೇ ತಿರ್ಗವ. ನೀ ಎಷ್ಟು ದಿನ ಬದುಕಿರು ಇನ್ನೂ ಇರ್ಬೇಕನ್ನೋ ಆಶೆ ಹೋಗುದು. ಯಾವ ಮುದುಕಿ ಕಡಿಮೆಗೈತಿ ಆ ಹೋಗ್ಲಿಪ್ಪ ನಮ್ದು ಇನ್ನು ಶರೀರ ಅಂತ. ಕಾಟ್ ಹೆಚ್ಚಾದಾಗ ಯಾರು ಸರಿಯಾಗಿ ನೋಡೋರಪ್ಪ ನನ್ನಿನ್ನ ಭಾಳ ತ್ರಾಸಾಗೈತಿ ಅಂದ್ರೆ ಅವಾಗೇನೋ ಬಿಡ್ಬೇಕಪ್ಪ ಇನ್ನಂತಾನ. ಪ್ರತಿಕೂಲ ಆದ್ರೆ ಬಿಡ್ಬೇಕಂತಾನೆ, ಅನುಕೂಲ ಇತ್ತಂದ್ರೆ ಬಿಡ್ಬೇಕನ್ನೋ ಮನಸ್ಸು ಆಗುದಿಲ್ಲ. ಅದು ಇನ್ನಟ್ ಇರ್ಬೇಕಂತ ಹಂಗ. ಯಜ್ಜ ಹೆಂಗ ಸಾಯ್ಬೇಕಂತ ಆಗುದಿಲ್ಲ ಅಂತಿತ್ತು. ಯಾವ್ದಿದು ಕುರ್ಗುಂದ್ ಮಾಸ್ತರ್ ಅವು ಅಂತಿತ್ತು. ಪಿಶಾಚಿ ಬಂದಿತ್ತು, ಇವ್ರ ಹೆಂಡತಿ ಮೈಯಾಗ ಬಂದಿತ್ತು ನೋಡು, ಆ ಶಿವಲಿಂಗನ ಹೆಂಡತಿ ಮೈಯಾಗ ಬಂದಿತ್ತು. ಏನ್ ಯಜ್ಜ ಹೇಸಿಗೆ ತಿಂದಾರು ಬದುಕ್ಬೇಕಂತಿತ್ತು. ಯಜ್ಜ ಇಷ್ಟು ಕೊಜ್ಜೆ ಐತಿ ಇದು ಜನ್ಮ ಅಂತಿತ್ತು ಅದು. ಏ ಬಾಳೆ ಅಂದ್ರೆ ವಿಷಮದ, ಅದ್ರಾಗ ಸಮತ್ವವಿಲ್ಲ. ಇಲ್ಲ ಅದಕ್ಕೆ ಸಮ ಮಾಡೋದು ಯಾರಿಗೂ ಶಕ್ಯನೂ ಇಲ್ಲ. ಬಾಳೆ ತಿರುಗಿ ನಿಂತಾಗ ನಿನಗೆ ಸಮ ಆಗುದು. ನಿನಗೆ ಅದ್ರ ಕಡೆ ಲಕ್ ಕೊಡೋದು ಕೈ ಬಿಡು, ಆರಾಮ್ ಸಮತ್ವದ ಅನುಭವ ಆಕೈತಿ ನಿನಗೆ. ಬಾಳೆದ ಕಡೆ ಲಕ್ ಕೊಟ್ಟೆ ಅಂದ್ರೆ ವಿಷಮ ಆಗುದು. ಅದು ಏನ್ ಕಾಯಂ ಇರುವುದಲ್ಲ. ಅದು ಸಮವಾದದ್ದು ಯಾವುದು, ಯಾವಾಗಲೂ ಕಾಯಂ ಯಾವ್ದು ಇರ್ತೈತಿ ಅದಕ್ಕೆ ಅದ್ರ ಕಡೆ ಲಕ್ ಕೊಟ್ಟಾಗ ಸಮ ಇರ್ತೈತಿ. ಬಾಳೆ ನಡಬರ್ಕ ತೋರಿ ನಡಬರ್ಕ ಅಡಗುದಿದ್ದು ವಿಷಮವಾದದ್ದು. ಅದು ವಿಷಯದ ಆಶಯ ನಾಶ ಆತಂದ್ರೆ ನೀ ಎಲ್ಲಾ ಶಾಸ್ತ್ರ ಓದಿದಂಗ ಆತ್ ನೋಡ್ರಿ. ಯಾವ ಶಾಸ್ತ್ರನೂ ಓದುದು ಬೇಕಾಗಿಲ್ಲ. ಏನ್ ಆಶಾ ನಾಶ ಆಗದಿದ್ರೆ ಯಾವ ಶಾಸ್ತ್ರ ಓದಿದ್ರು ಎಲ್ಲ ವ್ಯರ್ಥ. ಮತ್ತೆ ಶರೀರ ಧಾರಣ ಮಾಡೋದಂದ್ರೆ ಸಂಕಟ ಅನ್ನೋದು ಖಾತ್ರಿ ಆಗಿಲ್ಲ ನಿನಗಿನ್ನ. ಹುಟ್ಟುಟ್ಟಿ ಯಾಕೆ ನೀ ಕಷ್ಟ ಹೊಂತೀಯೋ ಅಂತ. ಹುಟ್ಟುದು ಹೊಂದುದು ಯಾವ ಬೇಸರಕೈತಿ ಅವನಿಗೆ ಈ ವಿಚಾರ ಹತ್ತೈತಿ ನೋಡ್ರಿ. ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗಾಭ್ಯಾಸದ ಮಂಗೆ. ಅವಾಗ ಹೇಳಿದ ರೀತಿ ಬ್ಯಾಸರ ಜೀವನ ಬ್ಯಾಡಿ ಎಂದೆಂದು ಬರಬಾರ್ದಿಲ್ಲ ಅಂತ. ಇದು ಒಳ್ಳೆ ಚಂದ ಕಂಡೈತಿ ನಿನಗೆ ಜೀವನ. ಇದು ಎಷ್ಟು ಚಂದ ಕಂಡೈತಿ ಅಷ್ಟು ನೀನು ಸಂಕಟ ಹೊಂದಬೇಕಾಗೈತಿ, ನಿರಂತರ ದುಃಖವನ್ನು ಹೊಂದಬೇಕಾಗೈತಿ ನೀನು. ಇದು ಹೊಳಿದಿಲ್ಲ ಸಾಮಾನ್ಯ ಜನರಿಗೆ, ಇದು ಹೊಳಿದನೇ ಇಲ್ಲ. ಒಳ್ಳೆ ಮಜಾ ಕಂಡೈತಿ ಜೀವನ, ಹಿಂಗೆ ಇರ್ಬೇಕು. ಇದರ 1000 ಪಟ್ಟ ಸಂಕಟ ಹೊಂದಬೇಕಾಗೈತಿ ನಾವು. ಇದನ್ನ ಅವಲಂಬಿಸ್ಕೊಂಡು ಕೂತ ಅಂದ್ರೆ ನಂಬಬೇಡ, ಇದ್ರ ಮ್ಯಾಗ ಭರವಸೆ ಇಡಬೇಡ. ಇದು ಹಿಂಗೆ ಇರ್ತೈತಿ ಅಂತ ಹೇಳಕ್ ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಹೊತ್ತಿನಾಗ ಇದು ಕೈ ಕೊಡ್ತೈತಿವೋ ನೀರ್ ಮೇಲಿನ ಗುಳ್ಳಿ ಅಂತೇವಿ, ಮತ್ತು ಅದನ್ನ ನಂಬ್ಕೊಂಡು ಕುಂತೇವಿ. ಹಿಂಗೆ ಇರ್ತೀವಿ ನಾವು ಕಾಯಂ. ಹಿಂಗೆ ಇರ್ತೀವಿ. ನಿನ್ನ ಇರುವಿಕೆ ಹಿಂಗ ಐತಿ, ಕೆಡುದಿಲ್ಲ ಅದು. ಇದು ತೋರಿಕೆ ವಸ್ತು. ಇದು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಈ ಜಗತ್ತು, ಜಗತ್ತಿನ ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರ್ತದೆ. ಇವು ಯಾವ ಇಲ್ಲದೆ ನಿನಗಿರಾಕ್ ಬರ್ತೈತಿಲ್ಲ. ಇರುವಿಕೆ ಕಡೆ ಲಕ್ಷ ಕೊಡೋ, ತೋರಿಕೆ ಕಡೆ ಲಕ್ಷ ಕೊಡೋದು ಕೈ ಬಿಡೋದು. ಇರುವಿಕೆ ಅವಲಂಬನ ಮಾಡು, ತೋರಿಕೆ ಅವಲಂಬನ ಮಾಡಕ್ ಹೋಗ್ಬೇಡ. ಇರುವಿಕಿನೇನೋ ತೋರಿಕಿನೇನೋ ತೋರುವುದೆಲ್ಲ ಮಿಥ್ಯ. ಅದು ತೋರುವುದು ಅಡುವುದಕ್ಕೆ ಸಾಕ್ಷಿಯಾಗಿದ್ದದ್ದು ಅದು ಇರುವಿಕೆ. ಅದನ್ನ ನಂಬು. ಇರುವ ನೀನದು. ಇರುವಿಕೆಗಂತ ಏನೂ ಆಗುದಿಲ್ಲ. ಅದಕ್ಕೆ ಇದ್ದಕ್ಕಿದ್ದಂಗೆ ಐತದ. ಜಗತ್ತ ಬುಡಮೇಲಾದ್ರೂ ಇರುವಿಕೆಗೆ ಏನೂ ಆಗುದಿಲ್ಲ. ನೀ ಬೇಕಾದಷ್ಟು ಇದನ್ನ ವ್ಯವಸ್ಥೆ ಇಟ್ಕೊಂಡ್ರು ತೋರಿಕೆಗೆ ಇದಕ್ಕಿದ್ದಂಗೆ ಇರುದಿಲ್ಲ. ಅದು ಬದಲಾವಣೆಯಾಗಿ ನಾಶ ಆಗುದು ಬಿಡುದಿಲ್ಲ. ಅದರಿಂದ ಎದರ ಬಗ್ಗೆ ಚಿಂತೆ ಮಾಡ್ತೀನಿ ನೀನು? ನಿನ್ನ ಬಗ್ಗೆಯೋ ನೀ ಎಲ್ಲದ್ರ ಬಗ್ಗೆಯೋ? ತೋರಿಕೆ ಬಗ್ಗೆ ಚಿಂತೆ ಮಾಡ್ತೀಯ ಅಂದ ಬೆಳಗ್ಗೆ ನೀ ಅಜ್ಞಾನಿ ಇದೀನಿ.
ಏನಾದ್ರೂ ನಿನಗೇನು ಆಗಿಲ್ಲ. ಅದು ತೋರಿಕೆ ಒಳಗ ವಿಕಾರ ಆಗೈತಿ, ಇರುವಿಕೆಯಾಗಿ ಏನು ಆಗಿಲ್ಲ ಅನ್ನೋದನ್ನು ಒಮ್ಮೆ ಅನುಭವದಿಂದ ಖಾತ್ರಿ ಮಾಡ್ಕೊಂಡ ನೀನ್ ಚಿಂತೆ ಕಳಿಬೇಕು. ಏನ್ ಅದಕ್ಕೆ ನಿಜವನ್ನ ತಿಳಿದ ಮ್ಯಾಗ ಅವನ್ ತೋರಿಕೆ ಬಗ್ಗೆ ಚಿಂತೆ ಮಾಡಕ್ ಹೋಗುದಿಲ್ಲ. ಏನ್ ಬೇಕಾದಾದ್ರೂ ಸುಧಾ ಬೇಕಾದಂತೆ ತೋರಲಿ ಜಗತ್ತು ಅಂತ, ವಿಕಾರ ಆಗ್ಲಿ ಬಿಡುಮೇಲಾದ್ರ ಏನು ಇರುವಿಕೆಗೆ ಏನೂ ಆಗಿಲ್ಲ. ಬೇಕಾದಂಗ ಮಳಿ ಹೊಡಿಲಿ, ಗಾಳಿ ಬಿಡ್ಲಿ, ಯಾಕ್ರಿ ಪ್ರವಾಹ ಬರ್ಲಿ, ಬೈಲಿಗೆ ಏನಾಗೈತಿ? ಬೈಲಿಗೆ ಏನಾರ ಆಕೈತೇನ? ಹಂಗ ಬೈಲಿಗೆ ಬೈಲು ನಿರ್ಬೈಲು ನಿನ್ನ ಇರು ಏನೈತಲ್ಲ, ಈ ಬೈಲಿಗೆನೂ ನಾಶ ಆಕೈತಿ ಬಿಡು. ಇದಕ್ಕೂ ನಿದ್ದೆ ಹತ್ತಿದಾಗ ಇದಕ್ಕೂ ಪ್ರಳಯ ಐತಿ, ನಾಶ ಆಗಿ ಅದು ಉಳಿದು ನನಗೆ. ಆದ ನಿರ್ಬೈಲು ಬೈಲಿಗೆ ಬೈಲು ಮಹಾಬೈಲು, ಚಿದಾಕಾಶ, ಚಿತ್ ಸ್ವರೂಪಕ್ಕೆ ಯಾವ ಹಾನಿನೂ ಆಗಿಲ್ಲ. ಒಮ್ಮೆ ನೀ ಅನುಭವದಿಂದ ಖಾತ್ರಿ ಮಾಡ್ಕೊ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂದು ಹಂಗಿದ್ರೆ ನಿಜದ ಎಚ್ಚರಿಕೆಯನ್ನು ಹೊಂದುವುದು ಒಂದು ನಮ್ಮ ಕೆಲಸ. ಪ್ರತಿಯೊಬ್ಬರೂ ನಾವು ಅದನ್ನು ಪ್ರಯತ್ನ ಮಾಡಿ ನಾವು ಹೊಂದಬೇಕು. ಅಭ್ಯಾಸದಿಂದ ಅದು ಸಾಧ್ಯದ. ಸತತ ಅಭ್ಯಾಸ ಮಾಡಿದಾಗ ಅದನ್ನು ಸಾಧಿಸ್ಲಿಕ್ಕೆ ಬರ್ತದೆ. ಯಾವಾಗಾರ ಸಂಕಟ ಬಂದಾಗಟ್ಟು ಮಾಡೋದು ಉಪಯೋಗ ಆಗೋದು. ಒಳಗೆ ಆಂತರಿಕವಾಗಿ ಸತತ ಅಭ್ಯಾಸ ಮಾಡಿದಾಗ ನಮಗಿದ್ರ ಲಾಭ ತಗೊಳಕ್ ಬರ್ಬೇಕು ನೋಡ್ರಿ. ಬಿಡ